ಅಮಾತ್ಯರೇ, ಜಗದೊಳಗೆ ಸರಿಯದ ಅಮಾತ್ಯರೇ, ಊರ್ವಿ ಬದಲು ನಾ ಮೆರೆಯುವೆನಾ, ಊರ್ವಿ ಬದಲು ನಾ ಮೆರೆಯುವೆನಾ, ಊರ್ವಿ ಬದಲು ನಾ ಮೆರೆಯುವೆನಾ, ದೂರದೀರನ ಈ ದರೆಯೊಳಗೆ, ದೂರದೀರನ ಈ ದರಳೆಯೊಳಗೆ, ವೈರಿ ಮೂಲವಾಗಿ ಛೇದಿಸಿ ಬರದಳು, ವೈರಿ ಮೂಲವಾಗಿ ಛೇದಿಸಿ ಬರದಿ ಜಯವನ ಹೊಂದುವೆ ಅರ್ಥದೆ, ಜಗದೊಳಗೆ ಸರಿಯದ ಅಮಾತ್ಯರೇ, ಜಗದೊಳಗೆ ಸರಿಯದ ಅಮಾತ್ಯರೇ, ಸರಿಯದ ಅಮಾತ್ಯರೇ, ಸರಿಯದ ಅಮಾತ್ಯರೇ. ಭಕ್ತ ಬಸವೇಶನು ದೇವತಾ ಲಿಪಿಯನ್ನು ಓದಿ ನನ್ನನ್ನು ಬಹಳ ಭಾಗ್ಯನಿಧಿಯನ್ನಾಗಿ ಮಾಡಿದನು. ಅಂದಿನಿಂದಲೂ ನನ್ನ ಮನವೆಂಬ ದೇಗುಲವು ಬಸವೇಶನೆಂಬ ಮಹಾತ್ಮನಿಂದ ಮನೆ ಮಾಡಿರುವುದು. ಅದೇನೋ ಕಾರಣವು ನನ್ನ ಹೃದಯಾಕಾಶ ಚಂದ್ರನು ಇನ್ನು ಬಾರಲೇ ಇಲ್ಲ. ಜ್ಞಾನ ವೈರಾಗ್ಯಗಳೆಂಬ ಐಸ್ಮಿಕ ಮುಸ್ಮಿಕಗಳೆಂಬ ಕರ್ತುಗಳನ್ನು ಅರಿದೆ ಯಮಭಟರು ಕೋಟಪ್ಪ ಜನರಿಗೆ ನಮ್ಮ ಶಿವಶರಣರು ಕಾಪಾಡಲಿ. ಅಖಂಡ ಸಾಮ್ರಾಜ್ಯ ಭಕ್ತ ಮಂಡಲಾಕಾರ ದಂಡೇಶ ಬಸವರಾಜ ರಾಜೇಶ್ವರ ವಿಜಯೀ ಭವ, ವಿಜಯೀ ಭವ, ವಿಜಯೀ ಭವ. ಅದು ಕಾಳಿಂಪರಸರೇ, ಜಾತಿಗೆ ಹತ್ತಿಯು ತನೀ ವರ್ಷವನ್ನು ಬಯಸುವಂತೆ ಆ ಶಬ್ದವು ನನ್ನ ಮನಸ್ಸನ್ನು ಸೆಳೆಯುತ್ತಿರುವುದು. ಭಕ್ತ ಬಸವೇಶ್ವರರು ಬರುವಂತಿದೆ. ಬರಲಿ, ಬಹಳ ಸಂತೋಷ. ಬಸವೇಶನೇ ದಯಮಾಡು ದೇವ, ಬಸವೇಶನೇ ಬಸವೇಶನೇ ದಯಮಾಡು ದೇವ, ಬಸವೇಶನೇ ಭವಬಂಧನವ ನೀಗಿಸು, ಭವಬಂಧನವ ನೀಗಿಸು, ದ್ವಿತೀಯ ಶಂಭುವೆ ಓಂಕಾರ ರೂಪ, ದ್ವಿತೀಯ ಶಂಭುವೆ ಓಂಕಾರ ರೂಪ, ಬಸವೇಶನೇ ದಯಮಾಡು ದೇವ, ಬಸವೇಶನೇ. ಬಸವ ಪ್ರಭುವಿಗೆ ನಮಸ್ಕರಿಸುವನು. ನಿಮ್ಮೆಲ್ಲರಿಗೂ ಮಂಗಲವಾಗಲಿ. ದಯಮಾಡಿ ಈ ಪೀಠದಲ್ಲಿ ಮುಹೂರ್ತ ಮಾಡಿ. ಆಗಲಿ. ರಾಜ, ಕ್ಷೇಮದಿಂದಿರುವೆಯ? ಅಮಾತ್ಯ ವರ್ಗದವರೆಲ್ಲರೂ ಕೋಶಾಧ್ಯಕ್ಷರು ಅವರವರ ಕಾರ್ಯಗಳಲ್ಲಿ ಶ್ರಮಿಸುತ್ತಿರುವರೆ, ಪರರಾಯರಿಂದ ತೊಂದರೆ ಇಲ್ಲವಷ್ಟೇ. ಲಂಚ ಮೊದಲಾದ ಕೃತ್ಯಗಳಲ್ಲಿ ನ್ಯಾಯಾಧೀಶರು ಸರಿಯಾದ ಶಿಕ್ಷೆಯನ್ನು ವಿಧಿಸುತ್ತಿರುವರೆ, ಅಲ್ಲದೆ ಶಿವಭಕ್ತಿಯು ನಿನ್ನಲ್ಲಿ ಸರಿಯಾಗಿ ವರ್ತಿಸುತ್ತಿರುವುದೇ? ದೇವ, ಆ ಕಲ್ಯಾಣದ ಸಂಪತ್ತು ಹೇಗೆ ನನ್ನನ್ನು ಆಕ್ರಮಿಸಿದೆಯೋ ಹಾಗೆಯೇ ಭಕ್ತಿ ಭಾಗ್ಯವು ನನ್ನನ್ನು ಆಕ್ರಮಿಸುವುದು. ಪಂಚಪುರುಷರಾದ ನಿಮ್ಮಂತಹ ಮಹಾತ್ಮರಿಂದ ಕೂಡಿದ ನಾನು, ನನ್ನ ದೇಶವು, ದೇಶದಲ್ಲಿನ ಜನರು ಧನ್ಯರು. ಬಸವಣ್ಣ ಮಹಾರಾಜ, ಯಾವ ಜನ್ಮದ ಸುಕೃತದ ಫಲದಿಂದಲೋ ಶಿವಭಕ್ತಿಯು ನಿನ್ನನ್ನು ಆಕ್ರಮಿಸಲು ಲಕ್ಷದ ಮೇಲೆ 96,000 ಗಣಗಳನ್ನು ಲಕ್ಷದ ಮೇಲೆ 96,000 ಗಣಗಳನ್ನೊಳಗೊಂಡ ನೀನೇ ಧನ್ಯನು. ನಿನ್ನ ಬಂಧುವರ್ಗದವರು, ಸಮಾಜವು ನಿನ್ನನ್ನು ಅಪಹಾಸ್ಯ ಮಾಡುವರೆಂದು ಆಚಾರಹೀನನಾಗಿ ಕಂಡ ಎಡೆಗಳಲ್ಲಿ ಸ್ತ್ರೀ ವ್ಯಸನ, ಜೂಜು, ಬೇಟೆ, ಪಾನಗಳೆಂಬ ಸಪ್ತ ವ್ಯಸನಗಳಿಗೆ ಗಮನ ಕೊಡದೆ
ಶಿವಭಕ್ತಿ ಎಂಬ ಅಮೃತವನ್ನು ಪಾನ ಮಾಡು. ಆಗ ಮುಕ್ತಿಕಾಂತೆಯು ನಿನ್ನ ಕೈ ಸೇರುವಳು. ಒಂದು ನಿತ್ಯಾನಂದವನ್ನು ಹೊಂದುವೆ. ಬಸವರಾಜ, ಜನರು ಕಾರಣ ನಿಮಿತ್ತ ರಾಜನನ್ನು ಓಲೈಸುವರು. ಆದರೆ ರಾಜನ ಶ್ರೇಯಸ್ಸನ್ನು ಕೋರುವವರು ಅತಿ ವಿರಳ. ಬಸವರಾಜ ದೇವರಿಗೆ ವಂದನೆ. ಅಪ್ಪಣ್ಣ, ನಿನಗೆ ಮಂಗಲವಾಗಲಿ. ನಿಮ್ಮ ಕಾರ್ಯದಲ್ಲಿ ಸರಿಯಾಗಿ ವರ್ತಿಸುತ್ತಿರುವಿರಾ? ಮಹಾತ್ಮ, ನಿಮ್ಮ ಕರುಣೆಯಿಂದ ಎಲ್ಲವೂ ಸಾಂಗವಾಗಿ ನಡೆಯುತ್ತಿದೆ. ರಾಜ ಗೌರವದಿಂದ ತಮ್ಮ ದರ್ಶನಕ್ಕಾಗಿ ಬಂದೆವು ಪ್ರಭು. ಅಪ್ಪಣ್ಣ ಶರಣರಿಗೆ ವಂದನೆಗಳು. ಜೈ ಭವ. ಅಪ್ಪಣ್ಣ ಶರಣರಿಗೆ ವಂದನೆಗಳು. ಮಂಗಳಮಸ್ತು. ಅಪ್ಪಣ್ಣ ಶರಣರಿಗೆ ವಂದನೆ. ದಯಮಾಡಿ ಆ ಪೀಠದಲ್ಲಿ ಮುಹೂರ್ತ ಮಾಡಿ. ಆಗಬಹುದು. ಅಮಾತ್ಯರೇ, ಮಾನವನ ಹಿಂದಿನ ಜನ್ಮದ ಫಲಗಳು ಶುಭವಾಗಿರಲು ಅವನೇ ಧನ್ಯ. ಅವನಿಗೆ ಲೇಸಿನ ಮೇಲಿನ ಲೇಸಿನ ಕಣಗಳು ತಾವಾಗಿಯೇ ಒದಗುವುದು. ಮಹಾರಾಜ, ಜನ್ಮಾಂತರದ ಕಲ್ಪತರುವಾಗಿ ಮಾನವನ ವೇಷಧಾರಿಯಾಗಿ ಇರುವ ಈ ಬಸವೇಶ್ವರನ ಪಾದ ಸೋಂಕಿನಲ್ಲಿ ಕಬ್ಬಿಣವು ಚಿನ್ನವಾಗಿರುತ್ತದೆ. ಇವರ ನಾಮ ದರ್ಶನಗಳು ಜನ್ಮಾಂತರದ ಪುಣ್ಯ ವಿಶೇಷಗಳು. ಕಾರಿಮರಸರೇ, ನಿಮ್ಮ ಕೃತಜ್ಞತೆಗೆ ನಾನು ಮೆಚ್ಚಿದೆನು. ಚಿತ್ಕಳ ರೂಪನೇ ಸುಂದರ ರೂಪ, ಚಿತ್ಕಳ ರೂಪನೇ ಸುಂದರ ರೂಪ, ಶುಭವನು ಕರುಣಿಸು ಬೇಡುವೆನ, ಶುಭವನು ಕರುಣಿಸು ಬೇಡುವೆನ, ಚಿತ್ಕಳ ರೂಪನೇ ಸುಂದರ ರೂಪ. ಚರಣರ ದೇವರೇ ಪರಮ ಪಾವನನೇ, ಚರಣರ ದೇವರೇ ಪರಮ ಪಾವನನೇ, ಸುರುಚಿರ ಜಾಲ ವಿರಾಜಿತೆನು, ಸುರುಚಿರ ಜಾಲ ವಿರಾಜಿತೆನು, ಚಿತ್ಕಳ ರೂಪನೇ ಸುಂದರ ರೂಪ, ಶುಭವನು ಕರುಣಿಸು ಬೇಡುವೆನ, ಶುಭವನು ಕರುಣಿಸು ಬೇಡುವೆನ, ಚಿತ್ಕಳ ರೂಪನೇ ಸುಂದರ ರೂಪ. ಚಿನ್ನದ ಪಾಲಕ ಕನ್ನಡ ಯೋಗಿಯೋ, ಚಿನ್ನದ ಪಾಲಕ ಕನ್ನಡ ಯೋಗಿಯೋ, ಕನಲಿಗ ಚಕ್ರವರ್ತಿ ಭಗವಾನ್ ಬಸವಣ್ಣ, ಕನಲಿಗ ಚಕ್ರವರ್ತಿ ಭಗವಾನ್ ಬಸವಣ್ಣ, ಚಿತ್ಕಳ ರೂಪನೇ ಸುಂದರ ರೂಪ, ಶುಭವನು ಕರುಣಿಸು ಬೇಡುವೆನ, ಶುಭವನು ಕರುಣಿಸು ಬೇಡುವೆನ, ಚಿತ್ಕಳ ರೂಪನೇ ಸುಂದರ ರೂಪ, ಸುಂದರ ರೂಪ, ಸುಂದರ ರೂಪ. ಸ್ವಾಮಿ, ಜ್ಞಾನಾನಂದ ಮೂರ್ತಿಯಾದ ನೀವು ನಮ್ಮೆಲ್ಲರನ್ನು ಕಾಪಾಡಬೇಕೆಂದು ಬೇಡುವೆನು. ಜೈ ದಿಗಂಬರ್, ಜೈ ದಿಗಂಬರ್. ಹೇಳಿದು ರಾಜ ಭಿಕ್ಷಣನು ಪೂರ್ವವಾದ ನನ್ನನ್ನು ಮರೆತಂತೆ ಕಾಣುತ್ತದೆ.
ಜನಗುರುವಿಗೆ ವಂದನೆ. ವಿಜಯೀಭವ ರಾಜ, ಏನಿದು ನಿನ್ನ ಕೃತ್ಯ? ನಿನ್ನ ಧರ್ಮವನ್ನು ಮರೆತು ಯಾರೋ ಅಲ್ಪನಾಮನ ಬಸವನೆಂಬ ಶಿವ ಭಕ್ತನಲ್ಲಿ ಲೀನವಾಗಿರುವೆ. ರಾಜ, ನಿನ್ನ ಸುಜ್ಞಾನವು ಏನಾಯಿತು? ರಾಜನ ಸುಜ್ಞಾನವು ಬಸವಣ್ಣನ ಮೇಲೆ. ಛೇ! ಕೆಟ್ಟ ಕೋತಿಯು ಒಡಮಡ್ಡಿಯಲ್ಲಿ ಕಡಿಸಿದೆಂಬೆಗಾದೆಯಂತೆ ಬಿಜ್ಜಳನು ತನ್ನ ಗುಣಕ್ಕನುಸಾರವಾಗಿ ಈ ಕಾಳಿಂಬರ್ಸನಿಗೆ ಉಪದೇಶ ಮಾಡಿರುವನು. ಕಾಳಿಂಬರ್ಸ, ನೀನು ಹಾಳಾದಯಾ? ಯತಿಯೇ, ಜನನ ಮರಣಗಳೆಂಬ ಸುಳಿಗಾಳಿಗೆ ಭಾಗಿಯಾದ ಈ ಮನುಷ್ಯ ಶರೀರವು ಹಾಳಾಗಿ ನಿತ್ಯ ಪದವಿಯಲ್ಲಿ ಸೇರುವುದಕ್ಕೆ ಬಿಜ್ಜಳನು ನನಗೂ ಕೂಡ ಶರಣ ಉಪದೇಶವನ್ನು ಮಾಡಿರುವನು. ಛೇ ಬಸವ, ಇದು ನಿನ್ನ ಉಪದೇಶ? ಜಿನ ಋಷಿಯೇ ಕೇಳು, ಮಾನವನ ಫಲಾಫಲಗಳು ಅವನ ತಪೋಬಲದಿಂದ ಸಿದ್ಧಿಸುವುದೇ ಹೊರತು ಅವನ ಆಡಂಬರದ ಮಾತಿಗಲ್ಲ. ಶಿಷ್ಯ ಬೆಜ್ಜಳ, ಏನಿದು ನಿನ್ನ ಆಚರಣೆ? ಬಿಜ್ಜಳ ನಮಸ್ಕಾರಕ್ಕೆ ಪಾತ್ರನಾದ ನನಗೆ ನಿನ್ನಿಂದ ಧಿಕ್ಕಾರ. ಬಸವೇಶ ಶರಣರಿ, ನನ್ನನ್ನು ಹೋಗಲಬೇಡಿ. ನಾನೋರ್ವ ಜಡಜೀವಿ, ನಿಮ್ಮಗಳ ದಯೆಯಿಂದ ಧನ್ಯನಾಗಿರುವೆ. ರಾಜೇಂದ್ರ, ಈ ಯತಿಯು ತಿಳಿದು ಈ ರೀತಿ ಮಾತನಾಡುತ್ತಿರುವನಲ್ಲ. ಯಾರಿವನು? ವಿಕೃತ ವೇಷಿ, ಕಲಿಯುಗದ ನಾರ. ಹೌದು, ಕಲಿಯುಗವನ್ನು ಬಸವಯುಗವನ್ನಾಗಿ ಮಾಡುವ ನಾರದನೇ ನಾನು. ಎಲ್ಲವ ಬಿಜ್ಜಳ ನಮಸ್ಕಾರಕ್ಕೆ ಪಾತ್ರನು ನನಗೆ ನಿನ್ನಿಂದ ಧಿಕ್ಕಾರ. ಎಲ್ಲವೋ ರಾಕ್ಷಸ ಬ್ರಹ್ಮ, ನಿನ್ನ ಹರ್ನಿಸಿ ಅನ್ನು ಚಂದ್ರಹಾಸ ಎಂಬ ದಂಡವನ್ನು ಸುಡು. ಬಿಜ್ಜಳ, ಈ ನಿನ್ನ ಬಸವನನ್ನು ನನ್ನ ತಪೋಜ್ವಾಲೆಗೆ ಆಯುಧಾಗವನ್ನಾಗಿ ಮಾಡುವೆನು. ಶಿಷ್ಯ ಬಿಜ್ಜಳ, ಏನಿದು ನಿನ್ನ ಆಚರಣೆ? ಬಸವನೆಂಬ ಮುಪ್ಪುರುಕದಿಂದ ಕೂಡಿದ ಹಗ್ಗವು ನನ್ನನ್ನು ಮುಕ್ತಿ ಮಂದಿರದಲ್ಲಿ ಕಟ್ಟಿರುವಾಗ, ಬಸವನೆಂಬ ಓಂಕಾರ ಮೂಲ ಪ್ರಕೃತಿಯ ಪ್ರಮಾಣವು ನನ್ನ 7 ಕೋಟಿ ಧಾತುಗಳಲ್ಲಿ ಜೀವನಾಡಿಯಾಗಿರುವಾಗ ನನಗೆ ಸ್ವತಂತ್ರವೂ ಇಲ್ಲ, ಅನ್ನದ ಮಾತುಗಳು ರುಚಿಸುವುದೂ ಇಲ್ಲ. ಈ ನಿನ್ನ ಬಸವನನ್ನು ನನ್ನ ತಪೋಜ್ವಾಲೆಗೆ ಆವಿರ್ಭಾಗವನ್ನ ಮಾಡಿ. ಎಲೇ ಬಸವ, ನೀನು ನನ್ನ ಕೈಗೆ ಸಿಕ್ಕಿರುವುದು ಗಿಡುಗನ ಕೈಗೆ ಗಿಳಿ ಸಿಕ್ಕಿದಂತಾಯಿತು. ಸಾಕು, ಬಾಯಿ ಮುಚ್ಚು. ಯತಿಯೇ, ನಾಲಿಗೆಯನ್ನು ಬಿಗಿದು ಮಾತನಾಡು. ಬಸವಣ್ಣನು ಯೋಗಿ ಅಲ್ಲ, ಭೋಗಿಯೂ ಅಲ್ಲ, ವಿಗ್ರಹ ರೂಪಕನೂ ಅಲ್ಲ. ಅವನೇ ಸಾಕ್ಷಾತ್ ಪರಬ್ರಹ್ಮ ಸ್ವರೂಪನು. ಅವನಲ್ಲಿ ನಿನಗೆ ವೈರತ್ವವೂ ಬೇಡ. ಯತಿಯೇ ಕೇಳು, ಕಾಳಿಮರಸ್ಥರೇ ಶಾಂತರಾಗಿ. ಗಿಡಗನು ಮಾಂಸಪಿಂಡಗಳನ್ನು ಹುಡುಕುತ್ತಾ ಕಾಡಿನಲ್ಲಿ ಅಲೆದಾಡುವುದು. ಗಿಳಿ ಎಂಬ ಹೆಸರನ್ನು ಪಡೆದ ಶುಕಯೋಗಿಯು ಋಷಿಗಳಲ್ಲಿ ಪೂಜ್ಯನಾಗಿರುವನು. ಎಲೇ ಬಸವ, ಎಲ್ಲಿಯಾದರೂ ಸಣ್ಣ ಸಣ್ಣ ಕರಿಗಳನ್ನು ತಿಂದು ಅಲೆ ತಾಡುವ ಇದೇ ಗೇಟ ಸುಳ್ಳಬೇಕಾದ ವಿಚಾರ. ಸಾಕು, ಬಾಯಿ ಮುಚ್ಚು. ಯತಿಯೇ ಕೇಳು, ನೀನು ಬಿಸಾಡಿದ ಗರಿಕೆಯು ಜಗಜೀವ ಜಂತುಗಳನ್ನು ಕಾಪಾಡಲು ಬ್ರಹ್ಮದೇವನು ಜಗದಾದಿಯಲ್ಲಿ ಸೃಷ್ಟಿಸಿರುವನು. ಕೇಳು, ನಿನ್ನಂಥ ಜಡಜೀವಿಗಳಿಗೆ ಚೈತನ್ಯವನ್ನು ಕೊಟ್ಟು ಮುಕ್ತಿ ಮಂದಿರದ ಕಲ್ಪತರುವನ್ನಾಗಿ ಮಾಡಿದ ಬಸವೇಶನೇ ನಾನು. ಎಲೇ ಬಸವ, ಹಾಗಾದರೆ ನನ್ನ ಯೋಗ ಬಲದಿಂದ ಬಂಧಿಸಲ್ಪಟ್ಟ ಈ ಲೋಕುಳವನ್ನು ಬೆಳಕೆ ಶಿವನು ಶಕ್ತಿ ಇದ್ದರೆ ಅದನ್ನು ಕಡೆಗಣಿಸು. ಜೈ ದಿಗಂಬರ್, ಜೈ ದಿಗಂಬರ್, ಜೈ ದಿಗಂಬರ್. ಅಪ್ಪಣ್ಣ, ಈ ಋಷಿಯ ಕೋರಿಕೆಯನ್ನು ನೆರವೇರಿಸಿದ್ರ? ಮಹಾತ್ಮ, ಎಲ್ಲವೂ ಸಾಂಗವಾಗಿ ನಡೆಯುತ್ತಿದೆ. ರಾಜ ಗೌರವದಿಂದ ತಮ್ಮ ದರ್ಶನಕ್ಕಾಗಿ ಬಂದಿದ್ದರು ಪ್ರಭು. ತಮ್ಮ ಆಶೀರ್ವಾದದಿಂದ ತಮ್ಮ ಆಶೀರ್ವಾದದಿಂದ ಎಲ್ಲವೂ ಸಾಂಗವಾಗಿ ನಡೆಯುತ್ತಿದೆ. ಹಾಡಿದೆ ನುಡಿಯಲಿ ಎಚ್ಚೆತ್ತೋ ನಡೆಯಲೆ ತಪ್ಪಿದರೆ
ಬಸವ ತಂದೆ, ಇದೇನಿದು ಆಶ್ಚರ್ಯ! ಎಲ್ಲ ಯತಿಯೇ, ಈ ಬಸವಣ್ಣನ ಅನುಗ್ರಹದಿಂದ, ನಿಮ್ಮ ಯೋಗ ಬಲದಿಂದ ಬಂಧಿಸಲ್ಪಟ್ಟ ಈ ಲಾಕುಳವು ಹಾಳು ಪ್ರಮಾಣಕ್ಕೆ ಬಂದು ನಿಂತಿದೆಯಲ್ಲ, ಅದನ್ನು ಶಕ್ತಿ ಇದ್ದರೆ ನೀವೇ ಕೆಳಗಿಳಿಸಿ ತೆಗೆದುಕೊಳ್ಳಬಹುದು. ಬಾ ಬಾ. ಏನಿದು ಆಶ್ಚರ್ಯ! ರಾಜನ ಆಸ್ಥಾನದಲ್ಲಿ ಅಪಮಾನ, ರಾಜಗುರುವಿಗೆ ಅಪಮಾನ. ನನ್ನ ಯೋಗ ಬಲದಿಂದ ಬಂಧಿಸಲ್ಪಟ್ಟ ಈ ಲಾಕುಳವು ಆಳು ಪ್ರಮಾಣದಲ್ಲಿ ಬಂದು ನಿಂತಿದೆ. ಏನಿದು ಆಶ್ಚರ್ಯ! ಬಾ. ಹೇ ಬಸವರಾಜ ರಾಜೇಂದ್ರ, ನೀನ್ಯಾರೆಂಬುದನ್ನು ತಿಳಿದೇ ನಾನು ಮೋಸಬೋದೆ. ನನ್ನ ಸರ್ವ ಅಪರಾಧವನ್ನು ಮನ್ನಿಸಿ ಕಾಪಾಡು ದೇವ. ಯತಿಯೇ ಕೇಳು. ಅಷ್ಟಾವರಣ ಸಹಿತನಾಗಿ ಭಸ್ಮ ರುದ್ರಾಕ್ಷಿಗಳನ್ನೊಳಗೊಂಡ ವಲ್ಕಲಧಾರಿಯಾಗಿ ಜನಿಸಿದ ವ್ಯಾಸನು ಶಿವಭಕ್ತಿಯ ಮಹಿಮೆಯಿಂದ ಮರಳಿ ತೋಳುಗಳನ್ನು ಪಡೆದನು. ಇಂದ್ರಕೀಲದಲ್ಲಿ ತಪಸ್ಸು ಮಾಡಿದ ಮಧ್ಯಮ ಪಾಂಡವನು ಮರಳಿ ಬೇಡರ ಕಣ್ಣಪ್ಪನಾದನು. ಹೀಗೆ ಶಿವಭಕ್ತಿಯ ಮಹಿಮೆಯು ಘನವಾದದ್ದು. ಆದ್ದರಿಂದ ನೀನೂ ಸಹ ಅದನ್ನು ಆಚರಿಸಿ ಸುಖವಾಗಿ ಬಾಳುವೆತಿಯೇ. ಧನ್ಯನಾದೆ ಮಹಾನುಭಾವ. ಬಿಜ್ಜಳ, ಶರಣರ ಸಂಘವು ಮರಣ ಸನ್ನಿಹಿತವಾದದ್ದು. ಎಚ್ಚರಿಕೆಯಿಂದ ಬಾಳು. ಜನಗುರುಗಳೇ, ಶರಣರ ಸಂಘ ಮಾಡಿ ಅವರೊಡನೆ ಹೋರಾಡಿ ಅವರ ಕೈಯಿಂದಲೇ ಮರಣ ಹೊಂದುವುದು ಪರಮ ಸುಖವಲ್ಲವೇ? ರಾಜೇಂದ್ರ, ಸುಖವಾಗಿ ಬಾಳು. ಬಸವ ಮಹಾತ್ಮ, ನಾನಿನ್ನು ಹೋಗಿ ಬರಲೇ? ಆಗಲಿ, ಶ್ರೇಯಸ್ಸು. ಶರಣ ಶಿಖಾಮಣಿಗಳೇ, ಬಸವಣ್ಣನವರ ಅದ್ಭುತ ಪವಾಡಗಳನ್ನು ನೋಡಿದ ನಾವೇ ಧನ್ಯರು. ಇದೋ ನಮ್ಮ ಅಪಾರವಾದ ವಂದನೆಗಳನ್ನು ಅರ್ಪಿಸುವೆವು, ಇದೋ ನಮಸ್ಕರಿಸುವೆವು. ಮಾನವ ಜೀವನ ಮಾಯದ ಬಲೆಯಲ್ಲಿ ತುಳಿಯುವ ಮನುಜರ ಮಾನವ ಜೀವನ ಜೀವಿತ ಸಮರ ಭೀಕರಬಹುದು. ಬರವದ ಬಿಡದೆ ಗುರಿ ಸಾಧಿಸೋ, ಬರವದ ಬಿಡದೆ ಗುರಿ ಸಾಧಿಸೋ. ದೇವನಿರುವನು ನಿನ್ನಲ್ಲೇ ಮನುಜ, ದೇವನಿರುವನು ನಿನ್ನಲ್ಲೇ ಮನುಜ. ಲೀಲಾಮಯನವ ಕಾರುಣ್ಯನು, ಲೀಲಾಮಯನವ ಕಾರುಣ್ಯನು. ಮಾನವ ಜೀವನ ಮೋಹನಾಳ, ಮಾಯೆಯ ಬಲೆಯಲ್ಲಿ ಬಿಡಿಯುವ ಮನುಜರ ಮಾನವ ಜೀವನ ಮೋಹನಾಳ, ಮೋಹನಾಳ, ಮೋಹನಾಳ. ದ್ವೈತಾದ್ವೈತ ಮತೆ ಸಿದ್ಧೆ, ವಿಶಿಷ್ಟಾದ್ವೈತ ಸೌಚ್ಯತೆ, ವೀರಶೈವ ಮತೆ ಶುದ್ಧೆ, ಸಿದ್ಧಾಂತೆ ಸರ್ವಶ್ರುತಿ ಸಮನ್ವಯ. ರಾಮೇಶ ಕೇಳು, ಕೈಲಾಸದ ರುದ್ರನ ಕೋಟಿಗಳೇ ಮಾಯೆಯ ಬಲೆಯಲ್ಲಿ ತೊಡರಿ ಬಿದ್ದಿರುವಾಗ ಮಿಕ್ಕವರ ಪಾಡೇನು? ಷಷ್ಠಳ ಸಮರಸದ ಮಾರ್ಗವನ್ನು ತಿಳಿದು ನೀನೂ ಸಹ ನಿಜಮುಕ್ತಿಯನ್ನು ಪಡೆಯುವವನಾಗು. ಈಗ ನೀನು ಶುದ್ಧಾತ್ಮನಾಗಿರುವೆ, ಪಾಪ ಭಾರವಿಲ್ಲದೆ ವಸಪನಾಗಿರುವೆ.
ಮಾನವನ ಮುಕ್ತಿ ಸಾಧನೆಯ ಗುರಿಯನ್ನು ಕಣ್ಣೆದುರಿಗೆ ಇಡಲು ಅವನ ಅಂತರ್ಗತವಾದ ಭಕ್ತಿಯೇ ಸಾಕಾರವಾಗಿ ಇಷ್ಟಲಿಂಗವಾಗಿ ಬಂದಿದೆ. ಆ ಭಕ್ತಿಯೇ ನಿನ್ನ ಸೂಕ್ಷ್ಮ ಶರೀರದಲ್ಲಿ ಪ್ರಾಣಲಿಂಗವಾಗಿ, ಕರಣದಲ್ಲಿ ಭಾವಲಿಂಗವಾಗಿ ಸಂಯೋಗ ಹೊಂದಿದೆ ಎಂದು ತಿಳಿದು ನೀನೂ ಸಹ ಆ ಲಿಂಗದಲ್ಲಿ ಬೆರೆಯುವವನಾಗ. ಗುರುದೇವ, ಪರಮೇಶ್ವರನು ಶ್ರೀಶೈಲ ಪರ್ವತದಲ್ಲಿ ನೆಲೆಸಿಲ್ಲದೆ ನಾನು ಆ ಮಲ್ಲಿಕಾರ್ಜುನನ ಅಪ್ಪಣೆಯಂತೆ ಸ್ವರ್ಣಲಾಪುರದಲ್ಲಿ ನೆಲೆಸಿ ಕೆರೆ, ಕಟ್ಟೆ, ಬಾವಿ, ಹೊಳ ಇವುಗಳನ್ನು ನಿರ್ಮಿಸುತ್ತಿರುವುದು ನ್ಯಾಯವಲ್ಲವೇ? ಅದು ಪೂಜನೀಯವೂ ಅಲ್ಲವೇ ಪ್ರಭು? ಸೊನ್ನಲೇಶ, ನೆಲವನ್ನು ಗೆದ್ದು ಜಲವನ್ನು ತುಂಬುವುದರ ಬದಲು ಲಿಂಗದ ಬೆಳಕಿನಲ್ಲಿ ಪರಮಾನಂದದ ಜಲವನ್ನು ಆತ್ಮನಲ್ಲಿ ತುಂಬು. ದೇವ, ಪರವಸ್ತುವಿನ ಸ್ವರೂಪವು ಪೂಜನೀಯವೇ ಅಲ್ಲವೇ ಪ್ರಭು? ಸಿದ್ಧೇಶ, ಕೇಳು. ವಿಚಾರ ಹೇಗೆಂದರೆ, ನಾನು ಕೇವಲ ಒಬ್ಬ ಬಡಜಂಗಮನಾಗಿ ಕಾಣಿಸಿಕೊಳ್ಳದೆ ಪಂಚವಕ್ತ್ರಗಳಿಂದಲೂ ದಶಭುಜಗಳಿಂದಲೂ ಗೌರಿ ಸಮೇತನಾಗಿ ನಂದಿ ವಾಹನ ರುದ್ರನಾಗಿ ಕಾಣಿಸಿಕೊಂಡಿದ್ದರೆ ನೀನು, ಈ ಜಗತ್ತು ಎಲ್ಲವೂ ನನ್ನನ್ನು ಬಹಳ ಭಯಭಕ್ತಿಯಿಂದ ಆರಾಧಿಸುತ್ತಿದ್ದರೆಂಬುದನ್ನು ನಾನು ಬಲ್ಲೆನು. ದೇವ, ನನ್ನ ಮುದ್ದಿನ ಮಾರ್ಗವನ್ನು ತೋರಿಸಿ ನನಗೆ ಕೈವಲ್ಯವನ್ನು ಕರುಣಿಸಿ ಪ್ರಭು. ಶ್ರೀಶೈಲ ಭಕ್ತ, ಕೇಳು. ಜೀವಗುಣಗಳು ನಾಶವಾಗದ ಹೊರತು ತನ್ನಲ್ಲಿ ಮುಸುಕಿರುವ ಮಾಯೆಯು ಕಳಚಿ ಬೀಳುವುದಿಲ್ಲ. ಅಂಗವೇ ಲಿಂಗವಾಗಿರುವ ಶ್ರೀ ಚನ್ನಬಸವೇಶ್ವರರೆಂಬ ಷಸ್ಥಳ ಬ್ರಹ್ಮಿಗಳಿಂದ ಲಿಂಗ ಮಾರ್ಗವನ್ನು ತಿಳಿದು ನೀನೂ ಸಹ ಗುಹೇಶ್ವರ ಲಿಂಗದಲ್ಲಿ ಬೆರೆಯುವನಾಗು. ನಡೆ, ಹೋಗೋಣ. ದಯಮಾಡಿಸಿ ಪ್ರಭು. ಬಯಕೆಯ ಬಂದಿದೆ ಸೋಲಿಸಲಾರದ ಬಯಕೆಯ ಬಂದಿದೆ ಸೋಲಿಸಲಾರದ ಸಾರಿದ ಮೇಲೆ ಚಲವೇ ಈ ಪರಿ ಸಾರಿದ ಮೇಲೆ ಜೀವಿ ಬಯಕೆಯ ಬಂದಿದೆ ಸೋಲಿಸಲಾರದ ಬಾಳಿನ ಸಿರಿಯಲಿ ಬದುಕುವ ಮನುಜರ ಬಾಳಿನ ಸಿರಿಯಲಿ ಬದುಕುವ ಮನುಜರ ಜೀವಿ ಪದೆಯಲ್ಲಿ ಮರೆಯಾಡುತ್ತ ಜೀವಿ ಪದೆಯಲ್ಲಿ ಮರೆಯಾಡುತ್ತ ಮಾನವ ಕೋಟಿಯ ಮಾನವ ಕೋಟಿಯ ಪರಿಗಿಸಲು ಸುಗ ಮಾನವ ಕೋಟಿಯ ಪರಿಗಿಸಲು ಸುಗ ಮನದ ಭ್ರಾಂತಿಯ ನಹನ ತೆರಲಿ ಮನದ ಭ್ರಾಂತಿಯ ನೆನಹನ ತೆರಲಿ ಬಯಕೆಗೆ ಬಂದಿ
ಕೊಳ್ಳಂಗಂಜಿ ಕಾಡ ಹೊಕ್ಕರೆ ಹುಲಿಯು ತಿನ್ನದೆ ಮಾಂಬುದೆ, ಹುಲಿಗಂಜಿ ಹುತ್ತವ ಹೊಕ್ಕರೆ ಸರ್ಪ ಕಚ್ಚದೆ ಮಾಂಬುದೆ, ಕಾಲಂಗಂಜಿ ಭಕ್ತನಾದಡೆ ಕರ್ಮ ತಿನ್ನದೆ ಮಾಂಬುದೆ, ಇಂತಿ ಮೃತ್ಯುವಿನ ಬಾಯ ತುತ್ತಾದ ವೇಷಾಡಂಬಕರನ ನಾನೇನೆಂಬೆನಯ್ಯ ಗುಹೇಶ್ವರ. ಜೈ ಶಂಕರ್. ಎಲೆ ಸದಾಶಿವ ಮೂರ್ತಿಯೇ, ಅತಿ ದುರ್ಘಟವಾದ ಈ ಮಹದಾರಣ್ಯಕ್ಕೆ ಬರಲು ಕಾರಣವೇನು? ಎಲ್ಲಿಂದ ದಯ ಮಾಡಿಸಿದಿರಿ? ಘೋರ ರಕ್ತ ಮಾಂಸಾದಿ ಮಜ್ಜಗಳಿಂದ ಕೂಡಿ ಇಕ್ಷು ರಸದಿಂದ ಕುದಿಯುತ್ತಿರುವ ಕಾದ ಕಬ್ಬಿಣದ ಬಾಂಡದಂತಹ ತನು ಬಾಂಡದ ಜಿಹ್ವಾಸೆಗೆ ಮನ ಮಾಡಿದ ಆ ನಿನ್ನ ಭಕ್ತಿಗೆ ಮೋಕ್ಷದ ಮಾರ್ಗವನ್ನು ತೋರಲು ಬಂದಿರುವೆನು. ಎಲೆ ಸನ್ಯಾಸಿ, ಸಾಗರದ ಅದ್ಭುತ ತರಂಗಗಳಂತೆ ಹಲ್ಲೋಲ ಕಲ್ಲವಾಗಿ ಜಯಂಕರಿಸುವ ಈ ನನ್ನ ಚರ್ಮದ ವಜ್ರದ ಶಿಲೆಯನ್ನು ನೋಡು. ನನ್ನಲ್ಲಿ ಬೈರಾಗನು ಶಬ್ದವೇ, ನನ್ನಲ್ಲಿ ಬೈರನಾಗು. ಸಿದ್ಧ ಪುರುಷ, ನಿನ್ನ ಭಾವನೆಯು ನಡು ಹಗಲ ಮಾರ್ಥಾಂಡನ ಕಿರಣಗಳಂತೆ ಅಂತಃಕರಣ ಭಕ್ತಿಯಲ್ಲಿ ವ್ಯಾಪಿಸಿ ಶುದ್ಧ ಕಪಾಲ ಮಾರ್ಗವನ್ನು ಅನುಸರಿಸುತ್ತಿದೆ. ಛೇ ದಿಗ್ದರ್ಶಕ, ಬಾಯಿ ಮುಚ್ಚು. ಕೈಲಾಸದ ದುರ್ಗದ ಶಾಂಭವ್ಯ ಆಡಂಬರನ ಸ್ಫಟಿಕ ಮಂಟಪದಂತೆ ಮಿಣುಗುತ್ತಿರುವ ಪರಮೇಶ್ವರನ ಜಟಾಜೂಟದಲ್ಲಿ ಅವಿತುಕೊಂಡಿರುವ ಗಂಗಾಶಕ್ತಿಯಂತೆ ಆ ಕಿರುಮಣಿಯು ನಿನ್ನ ದಿವ್ಯ ಜ್ಯೋತಿಯನ್ನು ಪರೀಕ್ಷಿತು ನನ್ನಲ್ಲಿ ಎಚ್ಚರಾಗುವ ಬೈರಾಗಿ. ಘೋರ, ಈ ನಿನ್ನ ಶಿಲಾ ದೇಹವು ಕುರುಡನ ಕನ್ನಡಿಯ ಪ್ರಕಾಶದಂತೆ ಕಾಣುತ್ತದೆ. ನಿನ್ನ ಬಯಕೆಯು ಸಂತೆಯಲ್ಲಿ ಶಿವಪೂಜೆ ಮಾಡಿದಂತೆ ನಿರರ್ಥಕವಾಯಿತು. ನಿರರ್ಥಕ ನಿರರ್ಥಕ. ಪೌರುಷ ಮರೆಯುವುದನುಚಿತ. ನನ್ನ ಶರೀರವು ಆಶಾಪಾಶ ಒಳಗಾದ ಸುಡುಗಾಡಿನ ಕರಾಳ ಮಧ್ಯೆ ಮಾಂಸಾಸ್ತಿಗಳ ಮಧ್ಯೆಯಲ್ಲ, ಯಕ್ಷ ದಿವ್ಯ ಕರ್ದಮ್ಯಗಳು ಬಳಿಯುವ ಮನುಷ್ಯ ಶರೀರವಲ್ಲ. ಹೇಳಿ. ಇಲ್ಲ ಇಲ್ಲ ತಲೆ ಯಾಂತ್ರಿಕ, ನೀನು ಭ್ರಮಿಸುತ್ತಿರುವುದು ಪ್ರಕೃತಿಯಿಂದುಂಟಾದ ಒಂದು ದೇಹದ ಭ್ರಾಂತಿ. ದೇಹದ ಭ್ರಾಂತಿ, ದೇಹದ ಭ್ರಾಂತಿ. ಏ ಸ್ಮಶಾನವಾಸಿ, ಕಾಲ ಮೃತ್ಯುವಿನ ನಡುಗರ್ಭದ ನಾಳವನ್ನು ನುಂಗೊತ್ತುವ ಕಾಲ ಭೈರವನಂತಳಿದೆ. ನನ್ನಲ್ಲಿ ಹೀಗೆ ಮಾತನಾಡುವೆಯಾ? ಮಾಯಾ ಮೃತ್ಯುಗಳ ಬಂಧ ಪಾಶಗಳೇ ಮೈಗೊಡೆದ ಈ ನನ್ನ ಶಿಲಾದೇಹವನ್ನು ನೋಡು. ಏ ಸನ್ಯಾಸಿ, ನಿನ್ನ ಭಾವಶಕ್ತಿಯಿಂದ ನನ್ನ ಶರೀರವನ್ನು ಕತ್ತರಿಸು. ಆದರೆ ನನ್ನ ಶರೀರದಲ್ಲಿ ನೀನು ಒಂದು ರೋಮಾಂಚನವನ್ನು ಉಂಟು ಮಾಡಿದೆ. ಆದರೆ ಸಿದ್ದೇಶನೇ ಅಲ್ಲ. ಏ ಸನ್ಯಾಸಿ, ಖಡ್ಗವನ್ನು ತೆಗೆದುಕೋ. ಬೇಷ್ ಮರುಳು ಯಾಂತ್ರಿಕ, ಬೇಷ್. ಅತಿ ಮೃದುವಾದ ಮಾಯೆಯನ್ನು ಗಟ್ಟಿಗೊಳಿಸಿ ಹುಟ್ಟು ಸಾವುಗಳನ್ನು ಗೆಲಿದನೆಂದು ನಿರರ್ಥಕವಾಗಿ ಹಾರಾಡದಿರು. ಈ ನಿನ್ನ ದೇಹವು ಅಕಾಲ ಮೃತ್ಯುವಿನ ಮನೆಯಾಗಿರುವುದು. ಬಯಲಾಗು, ಪ್ರಳಯದಲ್ಲಿ ಬಯಲಾಗುವುದು. ಶಾಂಬ ಶಾಂಬ, ನನ್ನ ಶರೀರವು ಆಶಾಪಾಶಗಳು ನುಂಗೊತ್ತುವ ಕುಲಾಲನ ಚಕ್ರದ ಮಡಕೆ ಎಂದು ಭಾವಿಸಿದ್ಯಾ? ಕೇಳು, ದಕ್ಷ ಯಜ್ಞದ ಮಕದಂಶೆಯಂತೆ ಮರದೇಳುವ ನನ್ನ ಶರೀರದ ಸರ್ವಸ್ವವನ್ನು ಈ ಖಡ್ಗ ಮುಖದಿಂದ ಕಾಣಬಹುದು. ಕತ್ತರಿಸು ಪರದೇಶಿ. ಶಿವ ಶಿವ,
ಎಂತಹ ಘೋರ ಶಬ್ದ! ತ್ರಿವಿಕ್ರಮನ ಆಡಂಬಲದ ಬಾಂಧಳದಂತೆ ಮೊರೆದೇಳುತ್ತಿರುವುದು. ಅಂಧಕಾಸುರನ ವಕ್ಷ ಮಂಟಪವು ಮೆಟ್ಟಿದ ನರೇಂದ್ರನ ಪದವಿಗಾಥೆಯನ್ನು ಮೀರಿಸುತ್ತಿರುವುದು. ಯಾಂತ್ರಿಕ, ಇರಲಿ. ಈ ನಿನ್ನ ಶಿಲಾದೇಹವು ಶಬ್ದ ಬರುವ ಈ ನಿನ್ನ ಶಿಲಾದೇಹವು ಸಿದ್ಧಿತರವಲ್ಲ. ಅದು ಅಕಾಲ ಮೃತ್ಯುವಿನ ಮನೋಹರವಾದ ಮನೆಯಾಗಿರುವುದು. ಪ್ರಳಯದಲ್ಲಿ ಬಯಲಾಗುವುದು. ಜೈ ವಿಭೂತಿಯೇ! ಅಮರ ಗಣಂಕೊಂಡು ಶಾಂಭವೀಶರಿಂದ ಬಂಧಿಸಲ್ಪಟ್ಟ ಸಾಕಾರವನ್ನೇ ಕೇಳುವ ಈ ನನ್ನ ಶರೀರವು ಪರಶಿವನ ಸಾಕಾರವೇ ಪ್ರಳಯದಲ್ಲಿ ಬಯಲಾಗುವುದು. ಆ ಪರಶಿವನ ಆಶ್ರಯಿಸುವ ಶರೀರ ಡಿಂಬಗಳು ಕಣ್ಣಿಗೆ ಕಾಮದ ತಪ್ಪೋದಂತೆ ನನ್ನ ಪ್ರಳಯಾಜ್ಞೆಯ ಅವಿರ್ಭಾಗವಾಗಿ ಬಯಲಾಗುವುದು. ನೀನೇನು ಕಾಮ್ಯದೇಯೋ ಅಥವಾ ಬಯಲುದೇಯೋ ನಿಜವಾಗಿ ತಿಳಿಸು. ಘೋರ, ಈ ನಿನ್ನ ಖಡ್ಗದಿಂದ ನನ್ನನ್ನು ಒಡೆದು ಪರೀಕ್ಷಿಸು. ಆಗ ನಿನಗೆ ತಿಳಿಯುವುದು ಶರಣರ ಅರುಹು. ತಗೊಳ್ಳಿ. ಏನಿದಾಶ್ಚರ್ಯ! ನನ್ನ ಶಿಲಾಬಾವು ಶಕ್ತಿಯ ಖಡ್ಗವು ಆಕಾಶದಲ್ಲಿ ಹಾರಾಡುವ ಹದ್ದಿನಂತೆ ಹಾರಾಡುತ್ತಿದೆಯಲ್ಲ. ಹಾಗಾದರೆ ಇವನೇನು ಶಿಲಾದೇಯೇ ಅಥವಾ ಕಾವ್ಯದೇಯೇ? ನಿಜವಾಗಿ ತಿಳಿಸು. ಘೋರ, ಚಿಂತಿಸಬೇಡ. ಆತ್ಮನೆಂಬ ಗುಹೆಯಲ್ಲಿ ಅತಿ ರಹಸ್ಯವಾಗಿ ಅಡಗಿರುವ ಆ ನಾಮವೇ ಗುಹೇಶ್ವರ ನಾಮಾಂಕಿತವಾಗಿ ಲೌಕಿಕರಿಗೆ ಸಾಕಾರನಾಗಿಯೂ ಅನುಭಾವಿಗಳಿಗೆ ನಿರ್ವಿಕಾರನಾಗಿಯೂ ಮೈದೋರುವನು. ಆ ಗುಹೇಶ್ವರ ಲಿಂಗ ಜಂಗಮನು ನಿನಗೆ ಮೋಕ್ಷ ಪ್ರದಾನವನ್ನು ಮಾಡಿ ಪುನೀತನನ್ನಾಗಿ ಮಾಡುವನು. ಚಿಂತಿಸಬೇಡ. ಕಂಡೆ, ಜ್ಯೋತಿ ಸ್ವರೂಪನ ಕಂಡೆ, ಮೋಕ್ಷದ ಗುರುವ ಕಂಡೆ, ಪ್ರಭುದೇವರ ಕಂಡೆನ್ನ ಜನ್ಮ ಪಾವನವಾಯಿತು. ನಾನೇ ಧನ್ಯ, ನಾನೇ ಭಾಗ್ಯಶಾಲಿ. ಪ್ರಭುದೇವ ನನ್ನನ್ನು ಕ್ಷಮಿಸಿದಂತೆ. ಘೋರ, ಕಾಯೆಯು ಬಲಿತರೆ ಮಾಯ ಬಲಿ, ಮಾಯ ಬಲಿತರೆ ಕಾಯ ಬಲುವುದು. ಛಾಯ ಮಾಯ ಕಾಯಗಳು ಸಿದ್ಧಿತನವಿಲ್ಲ. ನಡೆ. ಗುರುವನು ಮರೆತ ಗೋರಕನ ಗೋರನ ಗುರುವೇ ಮನರೇ. ಗುರುವನು ಮರೆತ ಮಾಯಾ ಜಂಗಮ ರೂಪದ ಗುರುವೇ, ಮಾಯಾ ಜಂಗಮ ರೂಪದ ಗುರುವೇ, ಶ್ರೀ ಗುರುವೇ ಮಾಯಾ ಮೋಹಿತನ, ಶ್ರೀ ಗುರುವೇ ಮಾಯಾ ಮೋಹಿತನ. ಬೇಡುವೆ ನಿನ್ನಯ ಚರಣವ ನಾನು, ಬೇಡುವೆ ನಿನ್ನಯ ಚರಣವ ನಾನು. ಶರಣರ ಸುಖದಲ್ಲಿ ಸೇರಿಸುವೆ, ಶರಣರ ಸುಖದಲ್ಲಿ ಸೇರಿಸುವೆ. ಗುರುವನ್ನು ಮರೆತ ಗೋರಕನ ವಂದಲ ಗೋರನ ಗುರುವೇ ಮನವೇ. ಅಂತರಂಗ ಬಹಿರಂಗ ಆತ್ಮಸಂಗ ಒಂದೇ ಅಯ್ಯ.
ಕಟಿಗಾನೆಯೋ ಹೇ ಗುರು ಸಂಗಮನಾಥ, ಸಂಸಾರ ಸಾಗರವೆಂಬ ಸಂಯಮಯಿ ನಗರದಲ್ಲಿನ ಸಂಸಾರ ಸಾಗರವೆಂಬ ಸಂಯಮಯಿ ನಗರದಲ್ಲಿನ ಸರಿಗೊಳಿಸುತ್ತದೆ. ಸದ್ಭಕ್ತಿಯು ಸಂಭಾವನೆಯಿಂದ ಶರೀರದ ಸಂದುಗಳು ಸಂತೋಷವಾಗಿ ನಂದೈಕ್ಯ ಮೂರ್ತಿಯಾದ ಸರ್ವಮಯನನ್ನು ಸ್ತೋತ್ರ ಮಾಡುತ್ತಿದೆ. ಮಹೇಶ ತತ್ವದ ಮಂತ್ರಶಕ್ತಿಯು ಮಾಯಾ ಜಗತ್ತಿನ ಪರಿಣಾಮವನ್ನು ಮುರಿದು ನೋಡಿ ಮಹೇಶ್ವರನನ್ನು ಮೋಹಿಸುತ್ತಿದೆ. ಪ್ರಸಾದದ ಪರಲೋಕ ಸಾಧನೆಯು ಪರಮದುವಿನಲ್ಲಿ ಮನೆ ಮಾಡದೆ ಪರಂಜ್ಯೋತಿಯಾಗಿ ಪ್ರಕಾಶಿಸುತ್ತಿದೆ. ಶರಣತ್ವದ ಶಮಂತಕ ಮಣಿಯು ಶರೀರವೆಂಬ ಶಯನಾಗ್ರಹದಲ್ಲಿ ಶಾಂಭವಿಯ ಮಂಚದ ಮೇಲೆ ಶರಣರಂತೆ ಶಯನಿಸುತ್ತಿದೆ. ಐಹಿಕ ಭಾವದ ಇಚ್ಛಾಶಕ್ತಿಯು ಇಹಲೋಕದಲ್ಲಿ ಸಂಗಮದೇವನನ್ನು ಬೇಡುತ್ತಿದೆ. ಹೇ ಸಂಗಮದೇವ, ಸದ್ಭಕ್ತಿಯ ಸವಿನಯನನ್ನು ಸದ್ಭಾವ ದೃಷ್ಟಿಯಿಂದ ನೋಡು. ಸದ್ಭಕ್ತಿಯ ಷಟ್ಸ್ಥಳಗಳು ಸಾರಚಕ್ರದ ಷಟ್ಸ್ಥಳಗಳು ತಲೆ ಎತ್ತಿ ಎಡೆಯೆತ್ತಿ ನಿನ್ನನ್ನು ಬಾಯೆಂದು ಕರೆಯುತ್ತಿವೆ. ಬರಲಾರನೆಂದು ಹೇಳಬೇಡ, ಬಂದೇ ಬರಬೇಕು. ಬಂದರೆ ನಾನು ಬಹುಸಿರಿಯನ್ನು ಬೇಡುವುದಿಲ್ಲ. ಬಂದರೆ ನೀನು ನಿನ್ನ ಸ್ಥಳದಲ್ಲಿ ಸ್ವಲ್ಪ ಸ್ಥಳವನ್ನು ಕೊಟ್ಟು ನಿರ್ವಿಕಲ್ಪ ಸಮಾಧಿಯಲ್ಲಿ ಸ್ಥಳ ಕೊಟ್ಟು ನನ್ನನ್ನು ಸಂಗ್ರಹಿಸು ಸಂಗಮನಾಥ. ಅದೋ ಹರಳಯ್ಯ ಶರಣನು ಬರುವಂತೆ ಭಾಸವಾಗುತ್ತದೆ. ಸ್ವಲ್ಪ ಮರೆಯಾಗಿ ನಿಲ್ಲು.
ಸಾರುತ್ತಿರುವುದು. ಅಲ್ಲದೆ ಹರಳಿನಿಂದ ಅದ್ವೈತ ಶ್ರೀ ಗುರು ಬಸವೇಶ್ವರನೆಂದು 4 ವೇದಗಳು ಸಾರುತ್ತಿರುವವು. ಇಂಥ ದಯಾಮಯನಾದ ಬಸವಲಾರಾಮ, ನಿನ್ನ ನಾಮವನ್ನು ಹಾಡಿ ಹಾಡಿ ನಿನ್ನಲ್ಲಿ ಕೂಡಿ ಕೂಡಿ ನಾನು ಆನಂದ ಪರವಶನಾಗಿದ್ದೇನೆ. ಸಾರವೀರ ಶೈವ ಮತ್ತೋದ್ವಾರಕನಾದ ಮೂಲ ಮಂತ್ರಳಿಗೆ ಸ್ವರೂಪನಾದ ಪಾದಕಮಲ ಜಂಗಮನಾದ ಕಾಯನಾದ ಮಾಯನಾದ ಪುರಾರಿ ರಾಜವಿಶ್ವ ಹೇ ಬಸವಮಣಿ, ನಿನ್ನ ನಾಮವನ್ನು ನುಡಿಯಲು ಸಹಸ್ರಾರುಳ್ಳ ಆದಿಶೇಷನಿಂದಲೂ ಸಾಧ್ಯವಿಲ್ಲ. ಹೇ ದಯಾಮಯ, ಈ ಮಾನವನ ಜಗತ್ತು ವಿಪತ್ತೆಂಬ ಕಾಡಿನಲ್ಲಿ ಸಿಕ್ಕಿ ಮಿಲಿಮಿಲಿನ ಒದ್ದಾಡುವುದನ್ನು ನೀ ಕಂಡು ಏನನ್ನು ಹೇಳಿದೆ, ಏನೆಂದು ಸಾರಿದೆ. ಕಲ್ಯಾಣದಲ್ಲಿ ಲಿಂಗಾಂಗ ಸಮರಸವೇ ಶಿವಾನುಭವದ ನೆಲೆ. ಜೀವಭಾವವು ತನ್ನ ನಿಜವನ್ನರಿತು ಲಿಂಗ ಭೋಗಿಯಾಗಿ ಸದಾ ಲಿಂಗ ಆನಂದದಲ್ಲಿರುವುದೇ ಶಿವಾನುಭವದ ನೆಲೆ ಎಂದರಿ. ಈ ಕರ್ಮದ ಪ್ರಪಂಚವನ್ನು ಕೈಲಾಸವನ್ನಾಗಿ ಮಾಡಿದ ಹೇ ಬಸವಪ್ರಭು, ನಿನ್ನ ನಾಮವನ್ನು ನಿನ್ನ ದರ್ಶನವೆಂತು ಪ್ರಭು. ನಿನಗಾಗಿ ನಾನು ಈ ರಾಜಬೀದಿಯಲ್ಲಿ ಕಾದು ನಿಂತಿರುವೆನು. ಬಾ ಎನ್ನ ದೇವ ಬಾ. ಇದೇನು ಆಶ್ಚರ್ಯ! ಪ್ರತಿನಿತ್ಯವೂ ಸಕಾಲಕ್ಕೆ ಬರುತ್ತಿದ್ದ ಎನ್ನಡೆಯ ಬಸವರಾಜ ದೇವರು ಈ ದಿನ ಇಷ್ಟು ವೇಳೆಯಾದರೂ ಬಾರದಿರಲು ಕಾರಣವೇನು? ಇರಲಿ, ಇಲ್ಲಿಯೇ ನಿರೀಕ್ಷಿಸುವೆನು ಬಸವಣ್ಣ. ಬಸವಪ್ರಭು, ಇಲ್ಲಿಯೇ ನಿರೀಕ್ಷಿಸುವೆನು. ಶರಣ, ಭಕ್ತಿ ಎಂಬ ಭಾವವು ಭವಬಂಧ ನಾಶಕ್ಕೆ ಸಿಕ್ಕಿ ಹೆಪ್ಪುಗಟ್ಟಿರುವುದು. ಕೇಳು, ಕುರಿಗಳು ಕಬ್ಬಿನ ಹೊಲವನ್ನು ಹೊಕ್ಕು ಅದರ ಸೋಗನ್ನು ತಿಂದು ರಸವನ್ನು ಕಾಣದೆ ಕಂಗಾಲಾಗಿ ತಿರುಗುವು. ಅದರ ಕಬ್ಬಿನ ರಸವು ಮದಕರಿಗಲ್ಲದೆ ಬೇರಾವ ಜೀವಜಂತುಗಳಿಗೂ ತಿಳಿಯದು. ಶರಣ, ನೀರನ್ನು ಕಡದ ಮಾತ್ರಕ್ಕೆ ತುಪ್ಪವು ಲಭಿಸುವುದೇ? ಮಾನವನ ಬಾಳು ಎಲುಬಿನ ಮಡಕೆಯಲ್ಲಿ, ದುರ್ಗಂಧದ ಮಾಂಸಾದ ಪಿಂಡಿಗಳಲ್ಲಿ, ಕೀವು ಮಲಮೂತ್ರಗಳ ಪಿಂಡದಲ್ಲಿ ಮಾನವನು ಬಳಲಿ ಮೋಸ ಹೋಗುತ್ತಾನೆ. ಆತನು ತಾವರೆಯ ಮಧ್ಯೆ ರಸದಂತೆ ಪ್ರಕಾಶಿಸುವ ಲಿಂಗಾನುಭವದ ಲಿಂಗ ಸುಖವನ್ನು ಕಾಣುನು. ಅದನ್ನು ಯಾರು ಸಾಧಿಸಿ ತಿಳಿಯುವರೋ ಅವರೇ ಭಾಗ್ಯಶಾಲಿಗಳು. ಶರಣ, ಅದನ್ನು ತಿಳಿಯುವುದಕ್ಕೋಸ್ಕರವಾಗಿ ಬಸವದೇವ ಪ್ರಭುವನ್ನು ಹುಡುಕಿಕೊಂಡು ನಾನು ಇಲ್ಲಿಗೆ ಬಂದೆನು ಪ್ರಭು. ಹಾಗಾದರೆ ನಿನ್ನ ಮುಂದೆ ನಿಂತಿರುವ ನಾನಾರು? ತಾವು ಯಾರೆಂಬುದು ನನಗೆ ತಿಳಿಯದು. ನಾನೇ ಬಸವೇಶ್ವರ. ಏನು, ನೀವೇ ಬಸವೇಶ್ವರರೇ? ಬಸವಣ್ಣ, ನೀನು ಮಾಯಾತೀತನಾಗಿರುವೆ, ನಾನು ಮಾಯಾ ಬಂಧನಾಗಿರುವೆನು. ಅದು ನಿನ್ನ ಪೂರ್ವಾರ್ಜಿತದ ಕರ್ಮವಾಗಿದೆ. ಪೂರ್ವಜಿತ? ಅದನ್ನು ತಿಳಿಯುವ ಬಗ್ಗೆ ಹೇಗೆ ದೇವ? ಆ ಕರ್ಮ ಹಣ್ಣಾದಾಗ ಹಣ್ಣಾಯಿತು, ಹಣ್ಣಾಯಿತು, ಪೂರ್ವ ಜನ್ಮದ ವಜ್ಜೆ ಬಂದವು. ಬಸವಣ್ಣ, ಅದಿನ ನಿರಾಸವಾಗಿ ನಿಮ್ಮ ಪಾದಾರವಿಂದವನ್ನು ಸೇರುತ್ತದೆ. ಕಣ್ಣಾರೆ ಕಂಡೆನ ಜಗಜ್ಯೋತಿ ಸ್ವರೂಪನ ಭಗವಾನನೇ ಕಣ್ಣಾರೆ
ನೀವೇ ಬಸವೇಶ್ವರರು. ನಿಮ್ಮ ಮಂಗಳ ಸೂತ್ರವು ನನ್ನ ಹೃದಯ ಆಕಾಶ ಮಧ್ಯದಲ್ಲಿ ನೆಲೆಸಿ ಲಿಂಗದ ಬೆಳಕನ್ನೇ ಎತ್ತು. ನಿಜ, ನೀವೇ ಬಸವೇಶ್ವರರು. ಬಸವಣ್ಣ, ಬಸವಣ್ಣ, ನೀನೇ ಶಿವ, ನೀನೇ ಆತ್ಮದೇವ, ನೀನೇ ಲಿಂಗಾಂಗದ ಸಮರಸವು, ನೀನೇ ಜಂಗಮ, ನೀನೇ ಗುರು, ನೀನೇ ಈ ಜಗದ ಸೂತ್ರಧಾರಿ. ಬಸವಣ್ಣ, ಇದೋ ನಮಗೆ ಶರಣು. ಶರಣಯ್ಯ, ನಿನಗೆ ಶರಣು ಶರಣ. ಶಿವ ಶಿವ. ಕಲ್ಲು ದೇವರು ದೇವರಲ್ಲ, ಮರದ ದೇವರು ದೇವರಲ್ಲ. ಕಲ್ಲು ದೇವರು ದೇವರಲ್ಲ, ಮರದ ದೇವರು ದೇವರಲ್ಲ. ಕಂಚುಹಿತಾಳೆ ತಾಮ್ರಗಳಿಂದ, ಕಂಚುಹಿತಾಳೆ ತಾಮ್ರಗಳಿಂದ ಮಾಡಿದ ದೇವರು ಮಾಡಿದ ದೇವರು ಮರದ ದೇವರು ದೇವರಲ್ಲ. ತನ್ನ ತನವೇ ತನವೆಂದು ತಿಳಿದರೆ, ತನ್ನ ತನವೇ ತನವೆಂದು ತಿಳಿದರೆ, ತಾನೇ ದೈವಗಣ ತಾನೇ ದೈವಗಣ ಕಸುರೆ ದೇವರಲ್ಲ, ಮರದ ದೇವರು ದೇವರಲ್ಲ. ಅಯ್ಯೋ, ಹರಳೆಯ ಶರಣನಿಗೆ ನಾನು ಪ್ರೀತಿಯಿಂದ ಶರಣು ಶರಣಾರ್ಥಿ ಎನ್ನಲು ಅದು ಆತನಿಗೆ ವಿಷವಾಗಿ ಪರಿಣಮಿಸಿತು. ಕಲ್ಲು ದೇವರು ದೇವರಲ್ಲ, ಮರದ ದೇವರು ದೇವರಲ್ಲ, ಕಂಚು ಹಿತ್ತಾಳೆ ತಾಮ್ರಗಳಿಂದ ಮಾಡಿದ ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ. ತನ್ನ ತಾನರಿತು ತಾನಾರೆಂದು ತಿಳಿದೊಡೆ, ತಾನೇ ದೈವ ಕಾಣ ಕೂಡಲ ಸಂಗಮ ದೇವ. ಹೊರಟೇ ಓದಿರಾ ಪ್ರಭು, ಹೊರಟೇ ಓದಿರಾ ಪ್ರಭು, ಹೊರಟೇ ಓದಿರಾ. ಅಯ್ಯೋ, ಯಾರಿಗೆ ಶರಣು, ಯಾರಿಗೆ ಶರಣು? ಶರಣಾರ್ಥಿ ಬಸವಣ್ಣ, ಈ ಪಾಮರನಾದ ನನಗೆ ಶರಣಾರ್ಥಿಯೇ. ಅಯ್ಯೋ ಅಯ್ಯೋ, ಉರಿ ಉರಿ, ಸಹಿಸಲಾಗದಷ್ಟು ಉರಿ. ಶರಣಾರ್ಥಿ ಎಂಬ ಅಗ್ನಿ ಜ್ವಾಲೆಯು ಶರವಣದಂತೆ ಉರಿಯುತ್ತಿದೆ ಈ ಉದರದಲ್ಲಿ. ಇದನ್ನು ಸ್ವಚ್ಛ ಕಾಂಗೇರ ಉದರದಲ್ಲಿಡಲಿ ಅಥವಾ ಕನಕಾದ್ರಿ ಕಗ್ಗಲ ಮೇಲೆ ಪ್ರತಿಷ್ಠೆ ಮಾಡಲಿ? ಇಲ್ಲ ಇಲ್ಲ, ಸಾಧ್ಯವಿಲ್ಲ. ಈ ಹರಳನ್ನು ಹೊರೆಚ್ಚಿ ನೋಡಲು ನುಡಿದ ಬಸವೇಶ್ವರರ ಅಮೃತವಾಣಿಯು. ಅಯ್ಯೋ ಶಿವ ಶಿವ, ಉರಿ ಉರಿ. ದೇಹಕ್ಕೆ ಒಂದು ಮುಳ್ಳು ಚುಚ್ಚಿರಲು ಅದನ್ನು ತೆಗೆಯುವಷ್ಟರಲ್ಲಿ ಮತ್ತೊಂದು ಮುಳ್ಳು ಸುಚ್ಚುವಂತೆ ಈಗ ನನಗೊದಗಿರುವ ಈ ಹಳೆಯದಾದ ರೋಗವು ಹೋಗಿ
ಮತ್ತೊಂದು ಹೊಸದಾದ ರೋಗವು ಉದ್ಭವಿಸಿ ಈಗ ನನಗೊದಗಿರುವ ಈ ಒಳ ರೋಗಕ್ಕೆ ಔಷಧಿಯನ್ನು ಕೊಡುವರಾರು ದೇವ? ಈ ಒಳ ರೋಗಕ್ಕೆ ಔಷಧಿಯನ್ನು ಕೊಡುವರಾರು ತಂದೆ? ಬಸವಣ್ಣ, ಬಸವಪ್ರಭು, ನೀನಲ್ಲದೆ ನನ್ನನ್ನು ರಕ್ಷಿಸುವರಾರು ತಂದೆ? ಸಂಗನ ಬಸವೇಶ ಸಂಗನ ಬಸವೇಶ ಚರಣ ಸರ್ವದ ರೂಪ ಪರಮ ನಿರಂಜನ, ಚರಣ ಸರ್ವದ ರೂಪ ಪರಮ ನಿರಂಜನ, ಕಾಯ್ದವನೇ ಒಯ್ದವನೇ ನೀ ಕೃಪೆ ತೋರು ಬಸವೇಶ. ನಿರ್ಗುಣನೇ ನಿರ್ಮಲನೇ ನೀ ಕೃಪೆ ತೋರು ಬಸವೇಶ. ನಿರ್ಗುಣನೇ ನಿರ್ಮಲನೇ ನೀ ಕೃಪೆ ತೋರು ಬಸವೇಶ. ನಿರ್ಗುಣನೇ ನಿರ್ಮಲನೇ ನೀ ಕೃಪೆ ತೋರು ಬಸವೇಶ. ಸಂಗಮ ಬಸವೇಶ ಶಿವ.
ಬಸವೇಶ್ವರ, ಪ್ರಾಣಿಗಳಿಗೂ ಪ್ರತಿನಿತ್ಯ ಕೈವಲ್ಯವನ್ನು ಕೊಡುತ್ತಿರುವ ನೀವು ನಮ್ಮನ್ನೇಕೆ ಮರೆತಿರುವೆ ಸ್ವಾಮಿ? ನಿಮ್ಮ ದರ್ಶನಕ್ಕಾಗಿ ಹೋದ ನನ್ನ ಪತಿಯು ಇನ್ನು ಬಾರಲೇ ಇಲ್ಲವಲ್ಲ. ನನಗೇಕೋ ಮನದಲ್ಲಿ ವ್ಯಾಕುಲವು ಉಂಟಾಗುತ್ತಿರುವುದು. ಬಸವೇಶ್ವರ, ನನ್ನ ಪತಿಗೆ ಯಾವ ಮಂಗಳ ಆಗದಂತೆ ಕಾಪಾಡು ತಂದೆ. ಪತಿದೇವ, ಪತಿದೇವ, ಇದೇನಿದೆ? ನಮ್ಮ ನಿತ್ಯಾರ್ಚನೆಗೆ ವೇಳೆಯಾದರೂ ಇಷ್ಟು ಹೊತ್ತು ಮಾಡಿದಿರಿ. ಇದೇಕೆ ಸ್ವಾಮಿ ದುಃಖಾಕ್ರಾಂತರಾಗಿರುವಿರಿ? ಕಲ್ಯಾಣಿ, ಏನೆಂದು ಹೇಳಲಿ ಕಲ್ಯಾಣಿ, ಏನೆಂದು ಹೇಳಲಿ? ಹೇಳಲು ಬಾಯೇ ಬಾರದು ಕಲ್ಯಾಣಿ, ಹೇಳಲು ಬಾಯೇ ಬಾರದು. ಸ್ವಾಮಿ, ದುಃಖಿಸಬೇಡಿ. ವಿಚಾರವೇನೆಂದು ವಿವರವಾಗಿ ತಿಳಿಸಿ. ಕಲ್ಯಾಣಿ, ನಾನು ಬಸವಪ್ರಭು ದೇವರನ್ನು ಉಳಿಕೊಂಡು ಕಲ್ಯಾಣಿ ಗಣ ಸಂವಾದನೆ ದಯಮಾಡಿಸಿದ್ದ ನನ್ನ ಬಸವರಾಜ ಪ್ರಭುವನ್ನು ನೋಡಲು ಹೋಗಿ ಹತ್ಯ ಆನಂದವನ್ನು ಕಂಡು ಕಲ್ಯಾಣಿ ಏನನ್ನು ಹೇಳಲಿ? ನನ್ನ ಸ್ವಾಮಿ ನನ್ನ ಮೇಲೆ ಕೂಡ ಕಟಾಕ್ಷವಿಲ್ಲ. ಅದು ಬಹುದೂರದಲ್ಲಿದೆ. ಸಾಧಕನಾದ ನನ್ನನ್ನು ನುಗ್ಗಾಗಿ 100 ಚೂರು ಮಾಡಿದ್ದಾನೆ ಕಲ್ಯಾಣಿ, ನುಗ್ಗಾಗಿ 100 ಚೂರು ಮಾಡಿದ್ದಾನೆ. ಬಸವಯ್ಯ ಶರಣೆಂದನ ಕಲ್ಯಾಣಿ, ಬಸವಯ್ಯ ಶರಣೆಂದನ ಬಸವಯ್ಯ ಶರಣು ಶರಣನ್ನುತ ಓದ ಕಲ್ಯಾಣಿ, ನಾನು ಶರಣೆಂದರೆ ಶರಣಾರ್ಥಿ ಎಂದು ಉಸಿರಿ ನನ್ನ ಮೇಲೆ ಅಪಾರವಾದ ಭಾರವನ್ನುರಿಸಿ ನನ್ನ ನೆತ್ತಿಯ ಮೇಲೆ ಮಹಾಮೇರು ಪರ್ವತದಂತೆ ಹೊರಟೇ ಹೋದರು. ಕಲ್ಯಾಣಿ, ಈ ಭಾರವನ್ನು ಇಳಿಸುವ ಬಗ್ಗೆ ಹೇಗೆ? ನಾನು ಜೀವಿಸುವುದಂತೂ ಕಲ್ಯಾಣಿ, ನಾನು ಜೀವಿಸುವುದಂತೂ. ಬಸವಪ್ರಭು, ಇದೇನು ನಿನ್ನ ಪರೀಕ್ಷೆ? ಈ ಋಣಭಾರವನ್ನು ತೀರಿಸುವ ಬಗ್ಗೆ ಆದ್ರೆ ಹೇಗೆ ಸ್ವಾಮಿ? ಕಲ್ಯಾಣಿ, ಈ ವಿಷಯದಲ್ಲಿ ನನಗೊಂದೂ ತೋಚದು. ನೀನೇ ಆಲೋಚಿಸು ಕಲ್ಯಾಣಿ. ಸ್ವಾಮಿ, ನಾವೇರ್ವರು ಎಡಬಲದ ಜಂಗಿಗಳಿನ ಚರ್ಮವನ್ನು ಸುಲಿದು ಆ ಬಸವಪ್ರಭುವಿಗೆ ಪಾದಿಕೆಯನ್ನು ಮಾಡಿ ನಮ್ಮ ಋಣಭಾರವನ್ನು ತೀರಿಸಿಕೊಳ್ಳೋಣ. ಭಲೆ ನನ್ನ ಮನದಂಸಿ, ಸಮಯಕ್ಕೆ ತಕ್ಕ ಉಪಾಯವನ್ನೇ ತಿಳಿಸಿದೆ ಕಲ್ಯಾಣಿ. ನಡೆ, ಈ ಕಾರ್ಯವನ್ನು ಶೀಘ್ರದಲ್ಲೇ ಮಾಡಿ ನಮ್ಮ ಮೇಲಿರುವ ಭಾರವನ್ನು ಪರಿಹರಿಸಿಕೊಳ್ಳೋಣ. ಹಾಗೆ ಆಗಲಿ ಸ್ವಾಮಿ. ಎದಿಟ್ಟು ಬಿಡಪದ ಸ್ವಾಮಿ ಸ್ವಾಮಿ ಬಸವರಾಜ ರಕ್ಷಿಸು
ಕಲ್ಯಾಣಿ, ಇವಳು ನನ್ನ ಪಟ್ಟಾವಳಿಯಲ್ಲಿ ಭದ್ರಪಡಿಸಿಕೊಡು. ಕಲ್ಯಾಣಿ, ನೀನು ಮನೆಯಲ್ಲಿ ಇಂದು ನಿತ್ಯ ಜಂಗಮರ ಅರ್ಚನೆ ಕಾರ್ಯದಲ್ಲಿ ನಿರತಳಾಗಿರು. ಸ್ವಾಮಿ, ನಾನು ಬಸವೇಶ್ವರ ಪ್ರಭು ದರ್ಶನವನ್ನು ಮಾಡಿ ಈ ಪಾದಗಳನ್ನು ಗುರುಪಾದಕ್ಕೆ ಅರ್ಪಿಸಿ ಬರಬೇಕು. ಸ್ವಾಮಿ, ಇದನ್ನು ಪ್ರಭುವಿಗೆ ಅರ್ಪಿಸಿ ನಮ್ಮ ಋಣಭಾರವನ್ನು ಕಳೆದುಕೊಂಡು ಬನ್ನಿ. ಹಾಗೇ ಹಾಗೆ ಕಲ್ಯಾಣಿ, ಹಾಗೇ ಹಾಗೆ. ಬಸವರಾಜ ರಚಿಸು ನನ್ನೆಯ ದಿನಗಳ. ಶರಣ ಶರಣ ಬಸವರಾಜ ರಚಿಸು ನನ್ನೆಯ ಬಸವರಾಜ, ಬಸವಪ್ರಭು, ನಿನ್ನನ್ನು ನೋಡುವ ಬಗೆ ಹೇಗೆ ದೇವ, ನಿನ್ನನ್ನು ಕಾಣುವ ಬಗೆ ಎಂತು. ಓಹೋ ಬಸವರಾಜ ಪ್ರಭು ದೇವರು ಈ ದಿನ ಪ್ರಮದ ಗಣ ಸಮ್ಮೇಳನದಲ್ಲಿ ಚರ್ಚೆ ಕೂಟದಲ್ಲಿ ಭಾಗವಹಿಸುವರು. ಇಂಥ ಸನ್ನಿವೇಶದಲ್ಲಿ ಪಾಮರನಾದ ನನಗೆ ದರ್ಶನವೆಂತು. ಶಿವ ಶಿವ, ನನ್ನ ನಿತ್ಯ ನೇಮಾರ್ಚನ ಕಾರ್ಯಗೆ ಒತ್ತು ಮೀರುತ್ತಿರುವುದು. ಇರಲಿ. ಹೇ ಬಸವೇಶ, ಏನು ಏನು ಹರಿಯದ ಬೇಡರ ಕಣ್ಣಪ್ಪನಿಗೆ ಒಲಿದು ಮುಕ್ತಿಯನ್ನಿಟ್ಟಿ, ಸತ್ಯ ಸಂದನಾದ ಚೋಳರಾಜನಿಗೆ ಒಲಿದು ಒನ್ನಿನ ಮಳೆಯನ್ನೇ ಸುರಿಸಿದೆ. ಮತ್ತನಾದ ಲಂಕಾ ಸಿಂಹಾಸರೂಢನಾದ ವಿಭೀಷಣನಿಗೆ ಚವಟಿಯಿಂದ ಎಳೆದು ಎಬ್ಬಿಸಿ ಅವನ ರಥಕ್ಕೆ ಭಂಗವಾಗದಂತೆ ಅರಿವು ಕೊಟ್ಟಿ. ಅದರಂತೆ ಈ ಭಕ್ತ ಹರಳೆಯನ್ನು ಕಾದಿರುವ ಸಮಾಚಾರವನ್ನು ನನ್ನದೇ ನಾದ ಬಸವರಾಜ ಪ್ರಭುವಿಗೆ ತಿಳಿಸಿ ನನ್ನನ್ನು ಕೃತಾರ್ಥನಾಗಿ ಮಾಡು ದೇವ, ನನ್ನನ್ನು ಕೃತಾರ್ಥನಾಗಿ ಮಾಡು. ಇದೇನು ಬಸವಪ್ರಭು ಇನ್ನು ಬಾರಲೇ ಇಲ್ಲವಲ್ಲ? ಶರಣ, ಏನಿದು? ಈ ದಿನ ನಿನ್ನ ಆಚರಣೆಯೇ ಬೇರೆಯಾಗಿರುವುದಲ್ಲ. ಬಾ, ನನ್ನನ್ನು ಆಲಂಗಿಸು. ಪ್ರಭು, ನನ್ನನ್ನು ಮುಟ್ಟಬೇಡಿ ಪ್ರಭು, ನನ್ನನ್ನು ಮುಟ್ಟಬೇಡಿ ಪ್ರಭು, ನನ್ನನ್ನು ಮುಟ್ಟಬೇಡಿ. ಬಸವಣ್ಣ, ಬಸವಣ್ಣ, ಈ ಪ್ರಪಂಚದಲ್ಲಿ ನಾನು ಈನ ಕುಣದವನೆಂದು ಸಾರುತ್ತಿರುವರು. ಅಲ್ಲದೆ ಈ ಜಗತ್ತಿನಲ್ಲಿ ಕಟ್ಟ ಕಡೆಯ ಬಿಟ್ಟಲ್ಪಟ್ಟಿರುವನು ನಾನು. ಆದ್ದರಿಂದ ಶರಣನಿಧಿಯಾದ ನೀವು ನನ್ನನ್ನು ಮುಟ್ಟಿದರೆ ಈ ಕಲ್ಯಾಣವೇ ನನ್ನಿಂದ ಹಾಳಾಗಿ ಹಾನಿ ವೃದ್ಧಿಗೆ ನಾನೇ ಕಾರಣನಾಗಬೇಕಾಗುತ್ತದೆ. ಆದ್ದರಿಂದ ದಯಮಾಡಿ ನನ್ನನ್ನು ಮುಟ್ಟಬೇಡಿ ಪ್ರಭು. ದಯಾಕರಣೆ ಬಸವಪ್ರಭು, ನನ್ನನ್ನು ಮುಟ್ಟಬೇಡಿ ಪ್ರಭು, ನನ್ನನ್ನು ಮುಟ್ಟಬೇಡಿ. ಶರಣ, ಯೋಚಿಸಬೇಡ. ಈ ಪ್ರಪಂಚದ ಡೊಂಬಿನಲ್ಲಿ ಹೊತ್ತಿರುವ ಚಿತ್ತವನ್ನು ಶುದ್ಧ ಮಾಡಿಕೊಂಡು ಕಲ್ಮಶವನ್ನು ತೊಳೆಯಬೇಕಾಗುತ್ತದೆ. ಎಲ್ಲದಕ್ಕೂ ಮಿಗಿಲಾಗಿ ನಾನು ಹಿರಿಯವನು, ಇತರರು ಕಿರಿಯವರು ಎಂಬ ಚಿತ್ತವನ್ನು
ಶುದ್ಧ ಮಾಡಬೇಕಾಗುತ್ತದೆ. ನಾನೆಂಬ ಅಹಂಕಾರದ ಭಾವವು ಭಕ್ತನನ್ನು ಸಂಪೂರ್ಣವಾಗಿ ಸಹಜಗೊಳಿಸುತ್ತದೆ. ಅವನ ಹೃದಯವು ಆಧ್ಯಾತ್ಮಿಕ ಸಿಂಹಾಸನವಾಗಲಾರದು. ಜಾತಿ, ಮತ, ಕುಲಗೋತ್ರಗಳು ದೈವ ನಿರ್ಮಿತವಾದವುಗಳಲ್ಲ. ಮಾನವನು ಸಾಧಕರಲ್ಲಿಯೂ ಭಕ್ತರಲ್ಲಿಯೂ ಕುಲಗೋತ್ರಗಳನ್ನು ಎಣಿಸುವುದೆಂದರೆ ಶಿವನಿಗೆ ದ್ರೋಹ ಮಾಡಿದಂತಾಗುತ್ತವೆ. ಭಕ್ತ ಹೀನ ಕುಲದವನಾಗಲಿ ಉಚ್ಚ ಕುಲದವನಾಗಲಿ ಯಾವ ಕುಲದವನಾಗಲಿ ಅವನು ಸಮಾನ ಗೌರವಕ್ಕೆ ಅಧಿಕೃತನಾಗಿರುತ್ತಾನೆ. ಅವನನ್ನು ಕುಲಜನೆಂದು ಭಾವಿಸಬೇಕು. ಕುಲವೆಂದರೆ ಶಿವಕುಲ, ಅದನ್ನು ಬಿಟ್ಟು ಬೇರೊಂದಿಲ್ಲ ಶರಣ. ಪ್ರಭು, ನಿಮ್ಮ ನಾಮಾಮೃತದಿಂದ ನಾನು ಧನ್ಯನಾದನು. ಬಸವಣ್ಣ, ನಿಮ್ಮ ಮಿಗಿಲಾರ್ಥ ನಿಮ್ಮ ನಮನಾಮೃತ ಸಾರದಿಂದ ನಾನು ಧನ್ಯನಾದೆನು. ನಿಮ್ಮ ಮಿಗಿಲಾದ ಶರಣಾರ್ಥಿಗೆ ಎದಿರಿ ಈ ಪಾದಕಗಳನ್ನು ಕಾಣಿಕೆಯಾಗಿ ತಂದಿರುವೆನು. ಇದು ಇವುಗಳನ್ನು ನಿಮ್ಮ ಪಾದಕ್ಕೆ ಧರಿಸಿ ನನ್ನನ್ನು ಪುನೀತನಾಗಿ ಮಾಡಿ ಬಸವಣ್ಣ. ಶಿವ ಹೇ ಶರಣ ಸಂಗಮನಾಥ, ಕಾಪಾಡು ಶರಣ. ಯಾವ ಪರಮಾತ್ಮನು ಯಾವ ಕಾಲಕ್ಕೆ ನನ್ನನ್ನು ಉಳುಮೆಯ ಮಹಾಕ್ಷೇತ್ರಕ್ಕೆ ಎಳೆದೊಯ್ಯುವನೋ ಆ ಪರಮಾತ್ಮನು ಜಂಗಮದಲ್ಲದೆ ಮತ್ತಾರು ಧರಿಸಲಾರರು. ಆದ್ದರಿಂದ ಇದನ್ನು ತೆಗೆದುಕೊಂಡು ಹೋಗಿ ಮೀಸಲಾಗಿರಿಸು. ಪ್ರಭು, ತಮ್ಮ ಮಿಗಿಲಾದ ಶರಣಾರ್ಥಿಗೆ ಎದುರಿ ಕಾಣಿಕೆಯಾಗಿ ತಂದಿರುವ ಈ ಪಾದುಕೆಗಳನ್ನು ತಾವೇ ಒಲ್ಲೆನೆಂದರೆ ಇನ್ನು ಈ ಬಡವನಾದ ನನ್ನ ಗತಿ ಏನು ದೇವ? ಶರಣ, ಇದು ಹೇಳುವ ವಿಷಯವಲ್ಲ. ಇದನ್ನು ತೆಗೆದುಕೊಂಡು ಹೋಗಿ ಮೀಸಲಾಗಿರಿಸು. ಒಳ್ಳವರೋ ಶಿವ
ದಿನ ಸಂಗಮನ ಹರಳಯ್ಯ ಶರಣನು ಶರಣ ಮಾರ್ಗವನ್ನು ಬಿಟ್ಟು ಭಕ್ತಿ ಮಾರ್ಗವನ್ನು ಅನುಸರಿಸುತ್ತಿರುವನು. ಶರಣ ಭಕ್ತಿ ಮಾರ್ಗವು ಮಿಲವನವಾಗಿ ಗಿಡವಾಗಿ ಮರವಾಗಿ ಕಾಯಾಗಿ ಹಣ್ಣಾಗಿ ರಸವಾಗಿ ಈ ಕಲ್ಯಾಣವೇ ಹಾಳಾಗುವುದಕ್ಕೆ ವಿಷವಾಗಿ ಪರಿಣಮಿಸಿತು. ಆದ್ದರಿಂದ ಕೂಡಲ ಸಂಗಮ ದೇವನೆಂಬ ಅಭಿಧಾನದಿಂದ ನಾನೀಗಲೇ ಹೋಗಿ ಸಂಗಮನಾಥನ ಅನುಗ್ರಹದಿಂದ ಸೂರ್ಯ ಸಿಂಹಾಸನವನ್ನು ರಚಿಸುವೆನು. ಶೂನ್ಯ ಸಿಂಹಾಸರೋಹಣ ಅಲ್ಲಮ ನಿರಂಜನ ಜಂಗಮ ವಿಜಯೀ ಭವ ವಿಜಯೀ ಭವ ವಿಜಯೀ ಭವ. ಅಲ್ಲಮ ಜಂಗಮದ ಆಗಮನವಾಗುತ್ತಿರುವುದು ಬಹಳ ಸಂತೋಷ. ಬರಲಿ ಬರಲಿ, ಬಹಳ ಸಂತೋಷ. ಕಾಮವ ತೊರೆದಾತ ಹೇಮವ ಜರಿದಾತ ಕಾಮವ ತೊರೆದಾತ ಹೇಮವ ಜರಿದಾತ ನಿಮ್ಮ ಶರಣ ನಿಮ್ಮ ಶರಣ ನಿಮ್ಮ ಶರಣ ನಿಮ್ಮ ಶರಣ ನಿಮ್ಮ ಶರಣ ಕಾಮವ ತೊರೆದಾತ ಹೇಮವ ಜರಿದಾತ ಭಿನ್ನವ ತೊರೆದು ತನ್ನಿರವಾದ ತಿಳಿದು ಭಿನ್ನವ ತೊರೆದು ತನ್ನಿರವಾದ ತಿಳಿದು ಕಾಮವ ತೊರೆದಾತ ಹೇಮವ ಜರಿದಾತ ಭಾನುವಿನ ಉದಯ ಭಾನುವಿನ ಉದಯ ನೆಚ್ಚಿನ ಮನೆವಾತ ನಿಮ್ಮ ಶರಣ ನೆಚ್ಚಿನ ಮನೆವಾತ ನಿಮ್ಮ ಶರಣ ಇಂತಿಪ್ಪ ಶರಣರ ಮನೆಯಲ್ಲಿ ಎನ್ನನು ಇಂತಿಪ್ಪ ಶರಣರ ಮನೆಯಲ್ಲಿ ಎನ್ನನು ಸ್ವಾನವ ಮಾಡಿರಯ್ಯ ಸ್ವಾನವ ಮಾಡಿರಯ್ಯ ಅಲ್ಲಮ ಪ್ರಭುವಿಗೆ ದೀರ್ಘದಂಡ ನಮಸ್ಕಾರಗಳು. ಶರಣರೇ, ನಿಮಗೆಲ್ಲರಿಗೂ ಮಂಗಳವಾಗಲಿ.
ಶರಣರೇ, ವಿಧಿಯು ಮನುಷ್ಯನನ್ನು ತನ್ನ ಛಲದಿಂದ ಎಳೆದು ತಂದು ಭವದಲ್ಲಿ ಭರಿಸುತ್ತದೆ. ಇದನ್ನು ಮಾನವನು ಬಯಸಿರುವುದಿಲ್ಲ. ಮಾನವನ ಜೀವನವು ಹಾವಿನ ಹೆಡೆಯ ನೆಳಲಲ್ಲಿ ವಾಸ ಮಾಡುವ ಕಪ್ಪೆಯಂತಾಗಿದೆ. ಸತ್ತ ಪ್ರಾಣಿಗಾದರೂ ಕವಡೆಯಷ್ಟು ಬೆಲೆಯುಂಟು. ನಿಮ್ಮ ಜೀವಕ್ಕೆ ಬೆಲೆ ಏನು? ಇದ್ದಾಗಲೂ ಇದಕ್ಕೆ ಬೆಲೆ ಇಲ್ಲ. ಸತ್ತ ಮೇಲಂತೂ ಇದು ಯಾರಿಗೂ ಬೇಡವಾದ ವಸ್ತು. ಈ ವಿಚಾರ ಪರಂಪರೆಗೆ ಸಿಕ್ಕ ಮಾನವನು ಗುರುಲಿಂಗ ಜಂಗಮರ ಮಹಿಮೆಯನ್ನರಿಯದೆ ತೊಳಲಿ ಬಳಲುತ್ತಾನೆ. ಅಂತರಂಗದಲ್ಲಿ ಬೆಳಗುವ ಜ್ಯೋತಿರ್ಲಿಂಗ ಅಲ್ಲಮ್ಮ ಪ್ರಭು. ಸರ್ವ ಜ್ಯೋತಿಗಳಿಗೂ ಪರಮಾರ್ಥಮ ತಾನಾಗಿ ಒಳ ಹೊರಗೆ ತೆರೆಯಿಲ್ಲದೆ ವ್ಯಾಪಿಸಿ ಮನದ ನೆನಹಿನ ಸ್ಥಾನವಾದ ಜ್ಯೋತಿರ್ಲಿಂಗ ಅಲ್ಲಮ್ಮ ಪ್ರಭುವನ್ನು ಕಂಡು ಹಚ್ಚ ಸುಖಿಯಾದೆ. ಮಾಯ ಹಿಡಿದು ಜೀವಿಸುವ ಜೀವಕನಲ್ಲ ಅಲ್ಲಮ್ಮ ಪ್ರಭು. ಅದೇನು ಕಾರಣವೇನೆಂದರೆ ಘನಲಿಂಗವನ್ನು ಹಿಡಿದು ಜೀವಿಸುವ ಜೀವಕನಾದ ಕಾರಣ ವಿಷ ಹಿಡಿದು ರಂಜಿಸುವ ರಂಜಕನಲ್ಲ ಅಲ್ಲಮ್ಮ ಪ್ರಭು. ತ್ರಿಭುವನದಲ್ಲಿ ನಿಲ್ಲಿಸುವ ಪಾರಮಾರ್ಥದಲ್ಲಿ ಚಲಿಸುವ ನೋಡ ನಮ್ಮ ಅಲ್ಲಮ್ಮ ಪ್ರಭು ದೇವರು. ಆಕಾಶವನ್ನೆಡರುವಂಗೆ ಒಟ್ಟುಗೋಲ ಅಂಗೇಕೆ, ಸಮುದ್ರವ ದಾಟಿದಂಗೆ ನೆರೆಗೋಲ ಹಂಗೇಕೆ, ಸೀಮೆಯೊಳಿದ್ದ ನಿಸ್ಸೀಮಂಗೆ ಸೀಮೆಯ ಹಂಗೇಕೆ, ನಿಮ್ಮನ್ನು ಕಂಡು ಆನಂದಿಸಿದೆನಗೆ ಇನ್ನಾರ ಹಂಗೇಕೆ ಹೇಳ, ಚನ್ನಬಸವ ಕೂಡಲ ಸಂಗಮ ದೇವ. ಅಯ್ಯ, ತನ್ನ ನಿಜದಲ್ಲಿ ತಾನೆಂದು ನೋಡಿದರೆ ತಾನೇ ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ, ಆಚಾರಲಿಂಗ, ಗುರುಲಿಂಗ, ಜಂಗಮಲಿಂಗ, ನಿಶೂನ್ಯಲಿಂಗ, ನಿಷ್ಕಳಲಿಂಗ, ನಿಶಾಚರಲಿಂಗ, ಅಣು, ಮಹಾದಣು, ಪರಮಾಣು, ಜ್ಯೋತಿರ್ಮಯಲಿಂಗ, ಅಪ್ರಮಾಣು, ಅಗಮ್ಯ, ಅಗೋಚರ ಕೂಡಲ ಸಂಗಮ ದೇವ. ಶರಣರೇ, ನಮ್ಮ ಶರಣರು ಜೀವರಾಶಿಗಳಲ್ಲಿ ಹಿಂಸೆಯನ್ನು ಮಾಡದಿರ್ಪರು ನಮ್ಮಿ ಶರಣರು. ಸರ್ವೇಂದ್ರಿಯಗಳನ್ನು ನಿಗ್ರಹಿಸತಕ್ಕವರು ನಮ್ಮಿ ಶರಣರು. ಸರ್ವ ಅಹಂಕಾರವನ್ನು ಮರೆತು ಶಾಂತರಾಗಿರತಕ್ಕವರು ನಮ್ಮಿ ಶರಣರು. ಸರ್ವ ವ್ಯಾಪಾರವನ್ನುಳಿದು ನಿರ್ವ್ಯಾಪಾರಿಗಳಾಗಿರತಕ್ಕವರು ನಮ್ಮ ಶರಣರು. ಉಂಡು ಉಪವಾಸಿ ಬಳಸಿಯೂ ಬ್ರಹ್ಮಚಾರಿಯಾಗಿರತಕ್ಕವರು ನಮ್ಮಿ ಶರಣರು. ಅನೃತವ ತೊರೆದು ಸತ್ಯವನ್ನೇ ನುಡಿಯತಕ್ಕವರು ನಮ್ಮಿ ಶರಣರು. ಇಂತಿಪ್ಪ ಶರಣರನ್ನು ಕಂಡು ಮಹದಾನಂದವಾಯಿತು ಕಾಣ ಕೂಡಲ ಸಂಗನ ಬಸವಣ್ಣ. ಪ್ರಭುವೇ, ಕಾಯದ ಕಟ್ಟಳೆಯ ಕಳೆದು ಜೀವದ ಲಜ್ಜೆಯ ಮೋಹವನ್ನಳಿದು ಮನದ ಲಜ್ಜೆಯ ಭಾವವ ಸುಟ್ಟುದು ಭಾವಕೂಟದ ಲಜ್ಜೆಯ ನಳಿದು ತವಕ ಸ್ನೇಹದ ವ್ಯವಹಾರಕ್ಕೆ ಹೋಗದ ನನ್ನ ಹೆತ್ತ ತಾಯಿ ಮಹಾದೇವಿ ಅಕ್ಕನ ನೋಡ ಪ್ರಭುವೇ. ಬರಲಿ, ಬಹಳ ಸಂತೋಷ. ಶರಣರು ಮೆಟ್ಟಿರ ಧರೆಯೇ ಪಾವನವಯ್ಯ, ಅಯ್ಯಮ್ಮ ಶರಣರು ಮೆಟ್ಟಿರ ಧರೆಯೇ ಪಾವನವಯ್ಯ.
ಶುಭಮಸ್ತು ಶುಭಮಸ್ತು. ಅಯ್ಯ, ನಿಮ್ಮ ಸಜ್ಜನರ ಸದಾಚಾರವ ಕಂಡಿನಾಗಿ ಎನ್ನ ಕಂಗಳ ಪಟಲ ಅರಿತಿತ್ತು. ನಿಮ್ಮ ಸದ್ಭಾವರ ಪಾದಕ್ಕೆ ಎರಗಿದವಳಾಗಿ ಎನ್ನ ಅಣಿಯ ಲಿಖಿತ ತೊಡೆಯುತ್ತಿತ್ತು. ಇಲ್ಲಿ ಸೇರಿರುವ ಶರಣು ಶರಣರಿಗೆಲ್ಲ ಇದೋ ಶರಣು ಶರಣಾರ್ಥಿ. ಶುಭಮಸ್ತು ಶುಭಮಸ್ತು ಶುಭಮಸ್ತು. ಈ ಉದಮದದ ಯೌವನವನ್ನೊಳಗೊಂಡ ಸತಿ ನೀನು ಇತ್ತಲೇಕೆ ಬಂದೆಯವ್ವ? ಸತಿ ಎಂದರೆ ಮುನಿವರು ನಮ್ಮಿ ಶರಣರು. ನಿನ್ನ ಪತಿಯ ಕುರುಹು ಹೇಳಿದರೆ ಕುಳ್ಳಿರು, ಇಲ್ಲದಿದ್ದರೆ ತೊಲಗುತ್ತಾಯೇ. ಈ ಗುಹೇಶ್ವರ ಲಿಂಗ ಶರಣರು ನಿನ್ನ ಅಂಗ ಸಂಗದ ಸುಖವ ಬಯಸರು. ನಿನ್ನ ಪತಿಯ ಯಾರು ಎಂದು ಹೇಳ ಎಲೆಯವ್ವ. ಸಾವಿಲ್ಲದ ಸಹಜಂಗಿ, ರೂಪಿಲ್ಲದ ಚೆಲುವಂಗಿ, ಭಾವಿಲ್ಲದ ಹಬವಂಗೆ ನಾನೊಲಿದೆನಯ್ಯ. ಹರನೇ, ನೀ ನನಗೆ ಗಂಡನಾಗಬೇಕೆಂದು ಅನಂತ ಕಾಲದ ತಪಸ್ಸಿದೆ ನೋಡ. ಅಸೆಮೇರನ ಮಾತು ಬೆಸಗೊಳ್ಳಲಟ್ಟಿದರೆ ಶಶಿಧರನ ಬಳಿಗೆ ಕಳಿಸಿದ್ದಾರೆ ನಮ್ಮವರು. ಭಸ್ಮವನ್ನೇ ಪೂಸಿ ಕಂಕಣವನ್ನೇ ಕಟ್ಟಿ ಚನ್ನಮಲ್ಲಿಕಾರ್ಜುನ ಎಂಬ ಗಂಡಿಗೆ ಮದುವೆಯ ಮಾಡಿದರು. ಇದು ಕಾರಣ. ಹೀಗಿರುವಾಗ ಲೋಕದ ಗಂಡಿಂದ ನನಗೆ ಸಂಬಂಧವಿಲ್ಲವಯ್ಯ, ಸಂಬಂಧವಿಲ್ಲ. ರೂಪಿಂಗೆ ಕೇಡುಂಟು, ನಿರೂಪಿಂಗೆ ಕೇಡಿಲ್ಲ. ರೂಪು ನಿರೂಪಿನೊಳಗೊಂಡ ಬಗೆ ಹೇಗೆ ಹೇಳ ಎಲೆ ಅವ್ವ. ಸಂಬಂಧ ಅಸಂಬಂಧವಾಗಿದೆ. ಪಂಚೇಂದ್ರಿಯಗಳೆಂಬ ಜಾತಿ ಸೂತಕವಿರಲು ಗುಹೇಶ್ವರ ಲಿಂಗವ ಮುಟ್ಟಬಾರದು ತಾಯಿ, ಕೇಳೆ ಅವ್ವ. ಲಿಂಗ ಸುಖದಲ್ಲಿ ಎನ್ನ ಮನ ವೇದ್ಯವಾಗಿತ್ತು. ಇನ್ನೆಂತೆಯ ನಿಮ್ಮಲ್ಲಿ ಬೆರೆಯುವುದು, ಇನ್ನೆಂತೆಯ ನಿಮ್ಮಲ್ಲಿ ಕೂಡುವುದು. ಹೀಗಿರುವಾಗ ನಾನು ನಿಜವನ್ನೈದುವ ಸ್ಥಾನ ಯಾವುದೆಂದು ತೋರಿಸಯ್ಯ. ಅಲ್ಲಮ ಪ್ರಭುವೆ, ನೀನು ನಾನೆಂಬ ಸಂಘವನಳಿದು ಉಭಯ ಸಂಘವನಳಿದು ತಾನೆಂಬ ತ್ರಿಕೂಟವೆಂಬ ಮೇರುಗಿರಿಯ ತುಟ್ಟ ತುದಿಯ ಮೆಟ್ಟಿಲನ್ನೇರಿ ನೋಡಿದರೆ ಬಟ್ಟ ಬಯಲೊಂದು ಕಾಣುವುದು. ಆ ಬಟ್ಟ ಬಯಲಿನಲ್ಲಿ ಕದಳಿಯ ಬನ ಒಂದುಂಟು. ಆ ಕದಲಿಯ ಬನದಲ್ಲಿ ತೊಳಗಿ ಬೆಳಗುವ ದಿವ್ಯ ಜ್ಯೋತಿಯೊಂದುಂಟು. ನೀನು ಅಲ್ಲಿಗೆ ನಡೆತಾಯೇ. ಅಲ್ಲಿ ಗುಹೇಶ್ವರ ಲಿಂಗದಲ್ಲಿ ನಿನಗೆ ಪರಮ ಪದವಿಯು ಸ್ವಯಂ ಹೌದು, ಸ್ವಯಂ ಹೌದು, ಸ್ವಯಂ ಹೌದು. ಈ ನಿಮ್ಮ ವಾಕ್ಯವೇ ಪ್ರಸಾದವೆಂದು ಭಾವಿಸಿ ನಿಮ್ಮ ಆಜ್ಞೆಯನ್ನು ಶಿರಸಾವಹಿಸಿ ನಾನು ಪಾಲಿಸುತ್ತೇನೆ. ಬಸವಣ್ಣವರ ಮನೆಯ ಮಗಳಾಗಿ ಹುಟ್ಟಿದ ನಾನು ಅವರ ತಲೆಗೆ ಹೂವು ತರುವನ್ನಲ್ಲದೆ ಹುಲ್ಲನ್ನು ತರಲಾರೆ. ಇಲ್ಲಿ ಸೇರಿರುವ ಶರಣು ಶರಣರಿಗೆಲ್ಲ ಇದೋ ಶರಣಾರ್ಥಿ, ಶರಣು ಶರಣಾರ್ಥಿ. ಹೂವ ತನ್ನಿರಿ, ಎಲ್ಲ ಹೂವ ತನ್ನಿರಿ, ಪಾದ ಸೇವೆ ಮಾಡೋಣ ಪ್ರಭು, ಪಾದ ಸೇವೆ ಮಾಡೋಣ. ಪಾದ ಸೇವೆಯ ಮಾಡೋಣ ಪ್ರಭು, ಪಾದ ಸೇವೆಯ ಮಾಡೋಣ. ಹೂವ ತನ್ನಿರಿ, ಎಲ್ಲ ಹೂವ ತನ್ನಿರಿ. ಮನದ
ಅಲ್ಲಮ ಜಂಗಮರ ದರ್ಶನವಾದ ದಿನವೇ ಶುಭ ದಿನ. ಈ ಶುಭ ದಿನದಂದು ನೆರೆದ ಜನಜೀವಕೋಟಿಗಳಿಗೆ ಅಲ್ಲಮ ಜಂಗಮ ಅನುಗ್ರಹದಿಂದ ಎಲ್ಲರಿಗೂ ಮಂಗಳವಾಗಲಿ. ಎಲ್ಲರಿಗೂ ಮಂಗಳವಾಗಲಿ. ಬೆಳಗುತ್ತಿದೆ ಜ್ಯೋತಿ ಗಂಗಾಧರ ಅಂಗಲಿಂಗ ಮಂಗಳಾಗ. ಬೆಳಗುತ್ತಿದೆ ಜ್ಯೋತಿ ಗಂಗಾಧರ ಸಂಗಣ ಸಮರದೊಳಿಂಗಲಿ ಬೆರ ಸಂಗನ ಸಮರದೊಳಿಂಗದಿ ಶಿವ ಸುಖದಾತೆಗೆ ಭುವನ ಪ್ರಖ್ಯಾತೆಗೆ ಶಿವ ಸುಖದಾತೆಗೆ ಭುವನ ಭವಗಳ ಹರಿಸುವ ಭಿಕ್ಷೇಕ ಪ್ರಭುವಿಗೆ ಭವಗಳ ಹರಿಸುವ ಭಿಕ್ಷೇಕ ಭವಗಳ ಹರಿಸುವ ಶಾಂತ ಮಳೆ. ಬೆಳಗುತ್ತಿದೆ ಜ್ಯೋತಿ ಗಂಗಾಧರ ಅಂಗಲಿಂಗ ಮಂಗಳಾಗ. ಬೆಳಗುತ್ತಿದೆ ಜ್ಯೋತಿ ಗಂಗಾಧರ ಅಂಗಲಿಂಗ ಪ್ರಭುವೇ ಪ್ರಭುವೇ ಜೈ